ನಿನ್ನ ನುಡಿ ಕೇಳಿ ಹರುಷಗೊಂಡೆ ಹರುಷಗೊಂಡೆ ಹರುಷ ದೇವ ಬ್ರಹ್ಮಣರದ ಪಂಡಿತರ ಕೇಳಿರಯ್ಯ ನವಗ್ರಹದೊಳಗಲ್ಲ ಬಲವಂತನ್ಯಾರು ವಿಪ್ರೋತ್ತಮರೇ, ಗ್ರಹಚಾರ ಅಂದ್ರೇನು? ಗ್ರಹಗಳೆಷ್ಟು? ಒಂದು ಗ್ರಹವು ಒಬ್ಬ ಮನೋತೇಜ ಮೂರು ಜಗದೊಳ್ಳು ಖ್ಯಾತ ಸಾಜಾಯಿ ಮಾತು ಸಾಂಗಾದಿ ಭಜಿಸೋರ ಭೋಗ ಸಂಪದ ಕೊಡುವ ಮಂಗಳರಾಯ ಜಾತಿಳು ಸೂನರ ಪ್ರೇತೆಲೆ ಭಜಿಸೋರ ಮತ್ತೆ ಗರ್ಭಲ ಉಳ್ಳ ಗ್ರಹವೋ ಕೇಳಯ್ಯ ಬಲ್ಲೆ ಶನಿಯ ಮಹಿಮೆಯ ಬಲ್ಲೆ ಶನಿಯ ಮಹಿಮೆಯ ಏನು ಹೊಗಳುವಿರಿ ದಿಗ್ವಿಜಯ ದಿಗ್ವಿಜಯ ಸಮಯೋಳ ರಾಜರೆಂಬುವ ಹುಚ್ಚು ಇರುವುದೇ ಇನ್ನು ನಿನ್ನೋಳು ಅದುವರೆ ಇನ್ನು ನಿನ್ನೋಳು ಎಲಲ ಸೋನನೆ ಏನೋ ಬಲ್ಲೆಯ ನನ್ನ ಮಹಿಮೆ ಎನ್ನ ನೀನ ದೇವದಾನವರಿಲ್ಲ ನನ್ನ ಕಾಲ ಕಸವಿಲ್ಲ ಅದವರೆ ಕಾಲ ಕಸವಿಲ್ಲ ನಮಸ್ಕಾರ ಶೇಖರಪ್ಪನವರೇ. ನಮಸ್ಕಾರ ಸರ್, ಹೇಳಿ. ಯಕ್ಷಗಾನಕ್ಕಿಂತ ಭಿನ್ನವಾಗಿ ಶನಿಕತೆಯನ್ನು ಮುಖ್ಯ ಭೂಮಿಕೆಯಲ್ಲಿ ತಾವು ನಿಮ್ಮ ಟೀಮು ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರೋದು ಸತ್ಯ. ಈ ಮೂಲಭೂತವಾಗಿ ಯಕ್ಷಗಾನಕ್ಕೂ ಈ ಶನಿಕತೆಗೂ ಇರುವ ವ್ಯತ್ಯಾಸವನ್ನು ಹೇಳ್ಬೋದಾ? ಕೇಳಿ ಸರ್, ಅದು ಸತ್ಯವೇ. ಈ ಯಕ್ಷಗಾನ ನಮ್ಮಲ್ಲಿ ಹಲವು ವರ್ಷದಿಂದ ಇರುವಂಥ ಒಂದು ವಿಶೇಷವಾದಂಥ ಸ್ಥಾನಮಾನ ಇರುವಂಥ ಒಂದು ವ್ಯವಸ್ಥೆ. ಆದರೆ ಈ ಶನಿಕತೆ ಅನ್ನೋದು ಈ ಭಾಗದಲ್ಲಿ ಇದ್ದಂಥ ವ್ಯವಸ್ಥೆ ಅಲ್ಲ. ಇದು ಹೆಚ್ಚು ಕಡಿಮೆ ಬಯಲುಸೀಮೆ ಭಾಗ, ಅಂದರೆ ಉತ್ತರ ಕರ್ನಾಟಕದ ಒಂದು ವ್ಯವಸ್ಥಿತವಂತ ಮೂಡ್ಲಪಾಯ ಅನ್ನೋ ಒಂದು ಶೈಲಿ ಇದೆ. ಆ ಶೈಲಿಯಲ್ಲಿರುವಂಥ ವ್ಯವಸ್ಥೆ ಅದನ್ನು ಈ ಭಾಗಕ್ಕೆ ತಂದಂಥವ್ರು ಎಚ್ ಎಂ ಭಾಸ್ಕರ್ ಅಂತ ಹೇಳಿ. ಯಾವಾಗ? ಹೆಚ್ಚು ಕಡಿಮೆ ಒಂದು 45ರಿಂದ 50 ವರ್ಷದ ಇತಿಹಾಸ ಇದೆ. ಒಂದು 50 ವರ್ಷ ಅಂತ ಇಟ್ಕೊಳ್ಳಿ. ಎಚ್ ಎಂ ಭಾಸ್ಕರ್ ಅನ್ನೋರು ಆ ಮೂಡ್ಲಪಾಯನ್ನ
ಶನಿ ಕಥೆ ಮತ್ತು ಈ ಯಕ್ಷಗಾನದ ಕೆಲವಷ್ಟು ಅಂಶಗಳನ್ನು, ಮೂಡ್ಲಪಾಯದ ಕೆಲವಷ್ಟು ಅಂಶಗಳನ್ನು ಎರಡನ್ನು ಅಳವಡಿಸಿಕೊಂಡು ಈ ಶನಿ ಕಥೆ ಎಂಬ ಶೈಲಿನ ತಂದರು. ಮೂಲ ಗುರುಗಳೇ ಎಚ್.ಎಂ. ಭಾಸ್ಕರ್ ಅವರು ಸಾಗರದವರ, ಹೊಸೂರು, ಸಾಗರ ತಾಲೂಕು ಹೊಸೂರಿನವರು. ಈಗ ಅವರು ತೀರೋಗಿ ಹೆಚ್ಚು ಕಡಿಮೆ ಒಂದು 4-5 ವರ್ಷ ಆಯ್ತು. ಅದ್ಭುತ ಕಲಾವಿದರು ಹೋದು, ಹಿಮ್ಮೇಳದ ಭಾಗವತರು ಹೋದು, ಮತ್ತೆ ಈ ಒಂದು ಸಾಮಾನ್ಯ ಒಂದು 250ರಿಂದ 300 ಜನ ಕಲಾವಿದರನ್ನ ಹುಟ್ಟು ಹಾಕಿದಂತ ವ್ಯವಸ್ಥಾಪಕರು ಅವರು. ಅವ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅವ್ರ ಗಡಿಯಲ್ಲೇ ನಾವೆಲ್ಲ ಬೆಳೆದಂಥವ್ರು. ಅವರು ಮುಖ್ಯವಾಗಿ ಶನಿ ಕಥೆನ ಸೃಷ್ಟಿ ಮಾಡಿರುವಂತದ್ದು. ಮೂಲತಃ ಅಂದ್ರೆ ಯಕ್ಷಗಾನ ಶೈಲಿಯಲ್ಲಿ ಸೃಷ್ಟಿಯಾಗಿರೋ ಯಕ್ಷಗಾನ ಮತ್ತು ಮೂಡ್ಲಪಾಯ ಎರಡನ್ನು ಕನ್ವರ್ಟಿಂಗ್ ಮಾಡಿ ಶೈಲಿನ ಆರಂಭ ಮಾಡಿರುವಂಥದ್ದು. ಯಕ್ಷಗಾನ ಶೈಲಿ ಅಂತಾನೆ ಹೇಳಲಿಕ್ಕೆ ಬರಲ್ಲ, ಅಥವಾ ಮೂಡ್ಲಪಾಯ ಜನಪದ ಶೈಲಿ ಅಂತಾನು ಹೇಳಲಿಕ್ಕೆ ಬರಲ್ಲ. ಮಾತುಗಾರಿಕೆ ಅನ್ನೋದು ಯಕ್ಷಗಾನ ಶೈಲಿ, ವೇಷಭೂಷಣನು ಯಕ್ಷಗಾನ ಶೈಲಿ, ಹಾಡುಗಾರಿಕೆ ಮಾತ್ರ ಮೂಡ್ಲಪಾಯ ಶೈಲಿ, ಅಂದ್ರೆ ಸಂಗೀತವಾಗಿ ಹಾಡುವಂಥದ್ದು. ಈ ಯಕ್ಷಗಾನದಲ್ಲಿ ಚಂಡೆ, ಮೃದಂಗಾದಿಗಳು ಇರುವಂತ ವ್ಯವಸ್ಥೆ, ಇದರಲ್ಲಿ ಹಾರ್ಮೋನಿ ಮತ್ತು ತಬಲ ಇರುವಂತ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಹುಟ್ಟಾಕಿ ಹಾಡುವ ಕ್ರಮವೂ ಕೂಡ ಸಂಗೀತ ಶೈಲಿ, ಸಂಗೀತ ಶೈಲಿ. ಆ ಶೈಲಿ ಮತ್ತೆ ಮೂಡಲ್ಪಾಯ ಶೈಲಿ ಒಂದೇನಾ? ಇಲ್ಲ, ವ್ಯತ್ಯಾಸ ಇದೆ. ಮೂಡ್ಲಪಾಯ ಶೈಲಿಯಲ್ಲಿ ಹಾಡುವಂತ ವ್ಯವಸ್ಥೆ ಬೇರೆ, ಕಲಾವಿದ್ರೆ ಹಾಡ್ಕೊಳ್ಳುತ್ತಾ ಕುಡಿಯುವಂತ ವ್ಯವಸ್ಥೆ. ಇದು ಆ ವ್ಯವಸ್ಥೆ ಅಲ್ಲ. ಇದು ಹಾಡುಗಾರಿಕೆ ಮಾಡುವಂತವರೇ ಬೇರೆ, ವೇಷಧಾರಿಗಳೇ ಬೇರೆ ಇರ್ತಾರೆ. ಹಂಗೆ ಯಕ್ಷಗಾನ ಶೈಲಿಯಲ್ಲೇ ಹೋಗುವಂಥದ್ದು. ಪದ್ಯ ಕೇಳಿದ್ರೆ ಯಕ್ಷಗಾನ ಶೈಲಿಯಲ್ಲೇ ಇರುತ್ತೆ, ಅದು ಸಂಗೀತವೇ. ಅಂದ್ರೆ ಹಾರ್ಮೋನಿಯಲ್ಲಿ ಅವ್ರು ಏನ್ ಬಾಯಲ್ಲಿ ಹಾಡ್ತಾರೆ ಅದನ್ನ ಹಾರ್ಮೋನಿಯಲ್ಲಿ ನುಡಿಸುವಂತ ವ್ಯವಸ್ಥೆ ಇರುವಂತದ್ದು. ಹಾಗಾಗಿ ಇದು ಸಂಗೀತ ಪ್ರಧಾನ ಯಕ್ಷಗಾನ ಅಂತಾನೆ ಎಲ್ಲ ಕಡೆ ಪ್ರಸ್ತುತಿಯಾಗಿರುವಂಥದ್ದು. ಮತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ. ನಿಮ್ಮ ಟೀಮನ್ನ ಯಾವಾಗ ಶುರು ಮಾಡಿದ್ರಿ? ಯಾರು ಶುರು ಮಾಡಿದ್ರು? ಇಲ್ಲ, ನಮ್ಮ ತಂದೆಯವರ ಕಾಲಘಟ್ಟದಲ್ಲೇ, ಅವ್ರ ಹೆಸರು ಹಾಲಪ್ಪವ್ರು ಅಂತೇಳಿ, ಅವ್ರ ಕಾಲಘಟ್ಟದಲ್ಲಿ ಈ ದೇವಸ್ಥಾನದ ಉಸ್ತುವಾರಿ ಆದಾಗ 1995-96ರಲ್ಲಿ ಇಲ್ಲಿ ಶನಿ ಕಥೆನ ನಾವು ಇಲ್ಲಿ ಹುಟ್ಟು ಹಾಕಿರುವಂಥದ್ದು. ಅದಕ್ಕೂ ಪೂರ್ವದಲ್ಲಿ ನಮ್ಮಲ್ಲಿ ನಡೀತಾ ಇತ್ತು. ಯಾರೋ ಹೊಸೂರು ಭಾಸ್ಕರ್ ಅವರ ಟೀಮ್ ಆಯಾ ಕಾಲಘಟ್ಟದಲ್ಲೆಲ್ಲ ಬಂದು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನಮ್ಗೆ ಅದೊಂಥರ ರೋಮಾಂಚನವಾಗಿ ಅದು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಅಥವಾ ಅದಕ್ಕೆ ಎರಡು ಮಾತಿಲ್ಲ. ಇಲ್ಲಿ ಒಂದು ಮಾಡ್ಬೇಕನ್ನೋ ಒಂದು ಎಲ್ಲರ ಒಂದು ಬೆಂಬಲದ ಮೇಲೆ ಅವ್ರ ಮಾರ್ಗದರ್ಶನದಲ್ಲೇ ಮಾಡಿರುವಂಥದ್ದು. ಯಾರು ಎಚ್.ಎಂ. ಭಾಸ್ಕರ್ ಅವರ ಮಾರ್ಗದರ್ಶನದಲ್ಲಿ ನಮಗೆ ಪೂರ್ವಜಿತವಾಗಿ ರಾಮಪ್ಪ ಮಾಯನಹೊಳೆ ಅಂತೇಳಿ ಒಬ್ರು ಭಾಗವತರಿದ್ರು. ಅವ್ರು ನಮ್ಮ ಸಟ್ಟಿ ಭಾಗವತರಾಗಿ ಬಂದು ಒಂದು 10-15 ವರ್ಷ ನಡೆಸಿಕೊಟ್ರು. ತರುವಾಯ ಎಚ್.ಎಂ. ಭಾಸ್ಕರ್ ಅವರೇ ಒಂದು 20 ವರ್ಷ ನಮ್ಮ ಮೇಳದಲ್ಲಿ ಹಿಮ್ಮೇಳ ಗಾಯಕರಾಗಿ ನಮ್ಮ ಮೇಳದ ನಡೆಸಿದ್ದಾರೆ. ಇಲ್ಲಿ ಅಧ್ಯಕ್ಷತೆಯಾಗಿ ದೇವೇಂದ್ರ ಪೌಡ್ರು ಕಿರ್ಕೋಡ ಅವರೇ ಈ ಉಸ್ತುವಾರಿನ ವಹಿಸಿಕೊಂಡು ಮೇಳನ ನಡೆಸ್ತಾ ಇರುವಂತದ್ದು. ಕಲಾವಿದರು ಒಂದು 15 ಜನ ಇದ್ದೀವಿ. 15 ಜನ ಕಲಾವಿದರು ಸ್ಥಳೀಯರೇ ಇದೀವಿ ಹೆಚ್ಚು ಕಡಿಮೆ. ಕೊರತೆ ಆದಾಗ ಬೇರೆ ಸಟ್ಟಿನ ಕಲಾವಿದರನ್ನ ಕರ್ಸ್ಕೊಂಡು ತುಂಬಿಸ್ಕೊಳ್ಳುವಂತ ವ್ಯವಸ್ಥೆ. ಇನ್ನು ಶನಿಕತೆಯಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ. ಈ ಯಕ್ಷಗಾನ ವ್ಯವಸ್ಥೆ ಒಳಗೆ ಸೂತ್ಕಾಮ್ಯಾದಿಗಳಾದ್ರೆ ವೇಷಭೂಷಣಗಳು ಮಾಡ್ಲಿಕ್ಕೆ ದೋಷಾದಿಗಳಿಲ್ಲ. ಇದರಲ್ಲಿ ಆ ವ್ಯವಸ್ಥೆ ಬದ್ಧತೆ ಇದೆ. 11 ದಿವಸ ಯಾವುದೇ ಕಾರಣಕ್ಕೂ ವೇಷಭೂಷಣಗಳನ್ನು ಮಾಡೋಂಗಿಲ್ಲ. ಈಗ ಮೇಳದಲ್ಲಿ ಒಂದು ನಾವು ಆಟನ ಹಿಡ್ಕೊಂಡೇವೆ ಅಂತ ಆದ್ರೆ ಅನಿವಾರ್ಯವಾಗಿ ಯಾರಿಗಾರು ಅಮೆಯ ಸೂತ್ಕಾದಿಗಳು ಬಂದ್ರೆ ಆಟ ನಿಲ್ಲಿಸ್ಲಿಕ್ಕೆ ಬರಲ್ಲ. ಅವಾಗ ಹೊರಗಡೆ ಸಟ್ಟಿಂದ ಕಲಾವಿದರನ್ನ ಕರ್ಸ್ಕೊಂಡು ಆ ವೇಷಭೂಷಣಗಳನ್ನ ತುಂಬಿಸಿಕೊಂಡು ಪ್ರದರ್ಶನ ಮಾಡುವಂತ ವ್ಯವಸ್ಥೆ ಇದೆ. ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಎಷ್ಟು ಪ್ರದರ್ಶನಗಳಾಗಿದೆ? ನಾವು ಹೆಚ್ಚು ಕಡಿಮೆ ಒಂದು 2-3 ಸಾವಿರ ಪ್ರದರ್ಶನಗಳು ಮಾಡಿದ್ವಿ. 2-3 ಪ್ರದರ್ಶನಗಳಾಗಿದೆ. ಈಗ 35 ವರ್ಷದಲ್ಲಿ ವರ್ಷಕ್ಕೊಂದು 50-100 ಹಿಡ್ಕೊಂಡ್ರು 2-3 ಸಾವಿರ ಪ್ರದರ್ಶನಗಳಾಗಿ ಹೋಗುತ್ತೆ. ಅಂದ್ರೆ ಶಿವಮೊಗ್ಗ ಜಿಲ್ಲೆನ? ಇಲ್ಲ, ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚಾಗಿ ನಮ್ಮ ಪ್ರದರ್ಶನ ಆಗುವಂಥದ್ದು ದಕ್ಷಿಣ ಕನ್ನಡದಲ್ಲಿ. ಉಡುಪಿ ತುದಿವರೆಗೂ ಹೋಗ್ತೀವಿ. ಈ ಕಡೆ ಅಂಕೋಲ, ಈ ಭಾಗದಲ್ಲಿ ಸಿರ್ಸಿ ಅಂಕೋಲದವರೆಗೂ ಹೋಗ್ತೀವಿ. ಉತ್ತರ ಕನ್ನಡದಲ್ಲೂ ಇದೆ, ದಕ್ಷಿಣ ಕನ್ನಡದಲ್ಲೂ ಇದೆ. ಶಿವಮೊಗ್ಗ ಡಿಸ್ಟಿಕ್ಕಿನಲ್ಲಿ ಹೆಚ್ಚಿನ ಭಾಗದಲ್ಲಿ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಸಿದ್ದಾಪುರ, ಸಿರ್ಸಿವರೆಗೂ ಹೋಗಿದ್ದೀವಿ. ಸಿರ್ಸಿವರೆಗೂ ನಮ್ಮ ಪ್ರದರ್ಶನ ಆಗಿದೆ. ಮತ್ತೆ ಭದ್ರಾವತಿವರೆಗೂ ಹೋಗಿದ್ದೀವಿ. ಶಿವಮೊಗ್ಗ ದಾಟಿದ್ವಿ ಅಂದ್ರೆ ಭದ್ರಾವತಿ ಲಾಸ್ಟ್. ಚೆನ್ನಗಿರಿ ಎಲ್ಲ ಕೇಳಿದ್ರು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ದೂರ ಆಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ಬೆಂಗಳೂರಲ್ಲಿ ಒಂದು 2 ಅವಕಾಶ ಕೇಳಿದ್ರು, ಹೋಗ್ಲಿಕ್ಕೆ ಆಗಿಲ್ಲ. ನಾವು ಅಷ್ಟು ದೂರೆಲ್ಲ ಬಂದು ವೇಷಭೂಷಣಗಳನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕೈ ಮಾಡಿದ್ವಿ. ಅಷ್ಟು ಬಿಟ್ಟು ಅವಕಾಶ ಕೇಳಿದ್ರು. ಅಂದ್ರೆ ಎಚ್.ಎಂ. ಭಾಸ್ಕರ್ ಅವರ ಟ್ರೂಪ್ ಚೆನ್ನಗಿರಿ ಅವರಿಗೂ ಹೋಗಿ ಮಾಡಿದ್ದಾರೆ. ಚೆನ್ನಗಿರಿ ಇದ್ರವರಿಗೆ ಹೋಗಿ ಮಾಡಿ ಬಂದಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಈ ಭಾಗದಲ್ಲಿ ಮೂಡಲ್ಪಾಯಿ ಇತ್ತು ಅಂತ ನೀವು ಹೇಳಿದ್ರಲ್ಲ, ಅದು ಅದ್ರ ಬಗ್ಗೆ ಹೇಳ್ಬೋದಾ? ಅದ್ರ ಬಗ್ಗೆ ನಾವು ಸಣ್ಣ ಹುಡುಗರಾಗಿರುವಂತ ಕಾಲಘಟ್ಟದಲ್ಲಿ ಅದು ಆರಂಭವಾಗಿರುವಂತದ್ದು.
ಈಗ ಸ್ಥಳೀಯ ಕಲಾವಿದರೆಲ್ಲ ಸೇರ್ಕೊಂಡು ಈ ಸಂಗ್ಯಾ ಬಾಳ್ಯ ಅಂತ ಪ್ರದರ್ಶನ ಬರ್ತಲ್ಲ, ಸೇಮ್ ಅದೇ ರೀತಿಯಲ್ಲಿ ಮೂಡ್ಲಪಾಯ ಅಂತ ಹೇಳಿ ಮಾಡ್ತಿದ್ರು. ಶೈಲಿ ಎಲ್ಲ ಯಕ್ಷಗಾನ ಶೈಲಿಯಲ್ಲಿ ಮಾತುಗಾರಿಕೆ ಇರ್ತಿತ್ತು ಸ್ವಲ್ಪ ಸ್ವಲ್ಪ, ಆದ್ರೆ ವೇಷಭೂಷಣಗಳು ಯಕ್ಷಗಾನ ಶೈಲಿಯಲ್ಲಿ ಇರ್ತಿರ್ಲಿಲ್ಲ. ನೀನು ಹೇಳುವಂತನಾಗು, ನೀನು ಕೇಳುವಂತನಾಗು, ಬಲರೇ, ಶಬಾಷ್, ಈ ತರ ಶಬ್ದಗಳನ್ನು ಉಪಯೋಗಿಸಿ ಮಾಡುವಂತ ವ್ಯವಸ್ಥೆ ಇತ್ತು. ನಮ್ಮ ತಂದೆಯವ್ರ ಕಾಲಘಟ್ಟದಲ್ಲೆಲ್ಲ ಮಾಡ್ತಿದ್ರು. ನಾವು ಸಣ್ಣ ಹುಡುಗರಾದಾಗ ಒಂದೆರಡು ಪ್ರದರ್ಶನ ನೋಡಿದ ಅನುಭವ ಐತೆ, ಅಷ್ಟು ಬಿಟ್ರೆ ನಾವು ಅದರಲ್ಲಿ ತೊಡಗಿಸಿಕೊಳ್ಳಿಲ್ಲ. ಹೆಚ್ಚು ಕಾಲ ಅವ್ರ ಕಾಲಘಟ್ಟದಿಂದಲೂ ರಕ್ತಗತವಾಗಿ ನಮ್ಗೆ ಸ್ವಲ್ಪ ಈ ಯಕ್ಷಗಾನದ ಒಲಮೆ ಆ ಕಾಲಘಟ್ಟದಿಂದ ಬಂತೆ. ನಮ್ಮ ಶನಿಕತೆ ಮಾತ್ರ ಮಾಡ್ತಾರೆ, ಯಕ್ಷಗಾನನು ಆಗ ಒಮ್ಮೆ ಈಗೊಮ್ಮೆ ಓಕೆ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪ್ರದರ್ಶನ ಮಾಡಿದ್ವಿ. ಅವರೇ ನಮಗೆ ಯಕ್ಷಗಾನ ಗುರು ಓಕೆ ಚಂದ್ರಶೇಖರ್ ಅವರೇ. ಅವ್ರು ಬಂದು ಇಲ್ಲೆಲ್ಲ ಕಲಿಸಿ ಒಂದು 10-6 ಪ್ರದರ್ಶನಗಳನ್ನ ನಮ್ಮಿಂದ ಮಾಡಿಸಿದ್ದಾರೆ ಯಕ್ಷಗಾನ ಶೈಲಿಗೆ. ಒಟ್ಟು ಎಲ್ಲ ಕಲಾವಿದರು ಅದರಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ. ಯಕ್ಷಗಾನ ಕಲಾವಿದರುಗಳ ಸತಕ ಬಂದು ಶನಿಕತೆಯಲ್ಲಿ ಪಾತ್ರ ಮಾಡಿದಂಥ ನಿರ್ದೇಶನಗಳು ಬಹಳಷ್ಟಿದೆ. ಮಾರುಕಟ್ಟೆ ಮೇಳದವ್ರು ಬಂದು ಮಾಡಿದ್ದಾರೆ, ಸಿಗಂದೂರು ಮೇಳದವ್ರು ಬಂದು ಮಾಡಿದ್ದಾರೆ, ಹಲವಾರು ಮೇಳದ ಕಲಾವಿದರು. ಅಂದ್ರೆ ಈಗ ನೀವು ಕಲಾವಿದರು ಕೊರತೆ ಮೇಳದ ಕಲಾವಿದರನ್ನ ಕರ್ಸ್ಕೊಂಡು ನಾವು ಮಾಡಿದಂತ ವ್ಯವಸ್ಥೆ ಇದೆ. ಅವ್ರಿಗೆ ಈ ಶೈಲಿ ಬರುತ್ತೆ, ಇದೇ ಶೈಲಿಗೆ ಸಂಗೀತ ಶೈಲಿಗೆ ನಡೆ ತೆಗೆದು ಪ್ರದರ್ಶನ ಮಾಡಿದಷ್ಟು ಬೇಕಾದಷ್ಟು ನಿದರ್ಶನಗಳಿದೆ. ನಿಮಗೆ ಗೊತ್ತಿರ್ಬೋದು, ಗಣೇಶ ಅಣ್ಣ ಅಂತ ಹೇಳ್ಬೋದು, ಪೇಡೂರ್ ಮೇಳದಲ್ಲಿ ಇದ್ರು. ಪೇಡೂರ್ ಮೇಳದಲ್ಲಿ ಸ್ತ್ರೀ ವೇಷದ ಮುಖ್ಯಸ್ಥರಿ ಉಪ್ಪುಂದ ಗಣೇಶ ಅಂತ ಹೇಳಿ ಅವ್ರು ಈ ಕಾಲಘಟ್ಟದವ್ರಿಗೆ ನಮ್ಮ ಮೇಳದಲ್ಲಿ ವೇಷ ಮಾಡ್ತಾರೆ. ವರ್ಷಕ್ಕೆ ಒಂದು 4-5 ಪ್ರದರ್ಶನ ಬಂದೇ ಬರ್ತಾರೆ. ಅತಿಥಿ ಕಲಾವಿದ್ರನ್ನ ಕರೆಸ್ತೀವಿ ಅವ್ರನ್ನ ಈಗಲೂ. ಮತ್ತೆ ಸಿಗಂದೂರ್ ಮೇಳದಲ್ಲಿ ಗಣೇಶಾಚಾರ್ಯ ಅಂತ ಒಬ್ರು ಇದ್ದಾರೆ. ಅವ್ರು ಸಾಮಾನ್ಯ ಒಂದು 10-6 ವರ್ಷದ ಹಿಂದಿನಿಂದಲೂ ಮಾರುಕಟ್ಟೆ ಮೇಳದಲ್ಲಿ ಇದ್ದಾಗಲೂ ಬಂದು ಸ್ತ್ರೀ ಭೂಮಿಕೆಯಲ್ಲಿ ವೇಷ ಮಾಡ್ತಾ ಇದ್ರು. ಈಗಲೂ ಮಾಡ್ತಾರೆ. ವರ್ಷಕ್ಕೆ 1-2 ಸರಿ ಬಂದು ಗೆಜ್ಜೆ ಸೇವೆ ಅಂತೇಳಿ ಮಾಡಿ ಹೋಗ್ತಾರೆ. ಅವರು ದೇವ್ರಿಗೆ ಸೇವೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಬಂದು ಮಾಡ್ತಾರೆ. ಈಗಲೂ ವ್ಯವಸ್ಥೆ ಒಳಗೆ ಇದೆ. ಈ ಶನಿಕತೆ ಅನ್ನುವಾಗ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನ ಇದೆ. ಇದು ಒಟ್ಟು ಹೇಗೆ ಪ್ರಾರಂಭ ಆಗುತ್ತೆ, ಹೇಗೆ ಮುಗಿಯುತ್ತೆ, ಯಾವ್ಯಾವ ನಿಯಮಗಳು ಈ ಶನಿಕತೆ ಒಳಗೆ ಬರುತ್ತೆ ಸರ್? ಈ ಶನಿಕತೆ ಒಳಗೆ ಪ್ರಾರಂಭದಿಂದ ಹೇಳ್ತೀನಿ. ಆರಂಭದಿಂದಲೂ ಮಡಿ ಮೈಲಿಗೆ ಶುದ್ಧತೆ ಅನ್ನೋದು ಬಹಳ ಪ್ರಾಮುಖ್ಯತೆ. ನೀವು ಹೂವಲ್ಲದ್ರೂ ಹೂವಿನ ಹೆಸರು ಇಡಬಹುದು ಅನ್ನೋದೊಂದು ವ್ಯವಸ್ಥೆ ಇದೆ. ನೀವು ಇಲ್ಲಿ ಭಕ್ತಿನೇ ಪ್ರಧಾನ. ನೀವು ಅಲಂಕಾರದ ಪೂಜೆ, ಡಂಬಾಚಾರದ ಪೂಜೆಗೆ ದೇವರು ಒಲಮೆ ಇಲ್ಲ. ಶನಿ ಕಥೆಯಲ್ಲಿ ಮಾತ್ರ ಶನಿಗೆ ಪ್ರಿಯವಾದಂತೆ ನ್ಯಾಯಬದ್ಧತೆ. ನಾವು ಶನಿಯನ್ನು ಹೇಳುವಂಥದ್ದೇ ನ್ಯಾಯಾಧಿಪ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ತಪ್ಪಿಗೆ ದಂಡನೆ ಆಗುವಂಥದ್ದು, ನ್ಯಾಯಕ್ಕೆ ರಕ್ಷಣೆ ಆಗುವಂಥದ್ದೇ ಶನಿಯ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಈ ಶನಿ ಕಥೆಗೆ ಚೌಕಟ್ಟು ಬದ್ಧತೆ ಬಿಟ್ರೆ ಆಡಂಬರದ ಪೂಜೆ ಬದ್ಧತೆ ಇಲ್ಲ. ಮಡಿ ಮೈಲಿಗಾದಿಗಳು ಬೇಕು. ಒಮ್ಮೆ ನಾನ್ ವೆಜ್ ಮಾಡುವಂತ ಕುಟುಂಬದಲ್ಲಿ ಏನಾದ್ರೂ ಈ ಒಂದು ಸೇವೆನ ಮಾಡುವಂತದ್ದಾದ್ರೆ 1 ವಾರ ಪೂರ್ವದಲ್ಲಿ 1 ವಾರ ನಂತರದಲ್ಲಿ ಬಿಡ್ಲೇಬೇಕು. ನಾನ್ ವೆಜ್ ಅನ್ನು ಬಿಡ್ಲೇಬೇಕು ಅನ್ನೋದು ಕಟ್ಟು ಕಟ್ಟಳೆಗಳಿದೆ. ನಾವು ಆರಂಭ ಹೇಗೆ ಮಾಡ್ತೀವಿ ಅಂದ್ರೆ ಗಣಪತಿ ಪೂಜೆ ಅಂತ ಆರಂಭ ಮಾಡ್ತೀವಿ. ಗಣಪತಿಯ ವಿಗ್ರಹ ಯಾವ ಪದ್ಯ ಇದರಲ್ಲಿ? ಅದಕ್ಕೆ ಪದ್ಯ ಓಂ ನಮೋ ಗಜಾನನ ಅಂತೇಳಿ ಒಂದು ಪದ್ಯ ಇದೆ. ಆ ಪದ್ಯದ ಮುಖ್ಯ ಈ ಶನಿಕತೆ ಬರ್ದಿದ್ದು ಚಿನ್ಮಯ ದಾಸರು. ಮಹಾರಾಷ್ಟ್ರದ ಮೂಲ ಕವಿ ಚಿನ್ಮಯ ದಾಸರು ಅಂತ ಹೇಳಿ ಅವ್ರ ಮುಖ್ಯ. ಚಿನ್ಮಯ ದಾಸರ ಕೃತಿ ಅಂತಾನೆ ಈಗಲೂ ನಾವು ಅದಕ್ಕೆ ಲಾಸ್ಟಿಗೆ ಜಯಮಂಗಲ ಹಾಡುವಂಥದ್ದು ಅವ್ರ ಹೆಸರಲ್ಲೇ ಹಾಡುವಂಥದ್ದು ಚಿನ್ಮಯ ದಾಸರು ಬರೆದಿರುವಂಥ. ಅದನ್ನ ಕೆಲವಷ್ಟನ್ನು ಈ ಯಕ್ಷಗಾನದ ಪದ್ಯಗಳನ್ನೆಲ್ಲವನ್ನು ಅಳವಡಿಸಿಕೊಂಡು ಸ್ವಲ್ಪ ವ್ಯವಸ್ಥೆಗೆ ಅನುಸರಿಸಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಅಂದ್ರೆ ಜನರ ಮನೋಸ್ಥಿತಿಗಳು ಹೇಗಿದೆಯೋ ಆ ವ್ಯವಸ್ಥೆಗೆ ಅನುಸರಿಸಿ ಕೆಲವಷ್ಟು ಬದಲಾವಣೆಗಳು ಆಗ್ಬೇಕು. ಇಲ್ಲದ್ರೆ ಕೇವಲ ಭಕ್ತಿ ಪ್ರಧಾನವಾಗಿದ್ರು ಸಾಕಾಗಲಿಕ್ಕಿಲ್ಲ, ಜನರಿಗೆ ಮನೋರಂಜನೆ ಬೇಕಾಗತ್ತೆ. ಮನೋರಂಜನೆಗೆ ಅನುಸರಿಸಿ ಕೆಲವಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ನಾವು ಈ ಗಣಪತಿ ಪೂಜೆಯಿಂದ ಆರಂಭ ಮಾಡ್ತೀವಿ. ಗಣಪತಿ ಪೂಜೆ ಆರಂಭ ಆದ್ಮೇಲೆ ದೇವರಿಗೆ ಒಂದು ಪ್ರತಿಮೆಯ ಒಂದು ಚೌಕಟ್ಟು ಅನ್ನೋದಿದೆ. ಅಂದ್ರೆ ರಥ ಹೂಡುವಂತ ಒಂದು ವ್ಯವಸ್ಥೆ ಇದೆ. ಆ ಪ್ರತಿಮೆಯನ್ನು ಇಟ್ಟು ನವಗ್ರಹಗಳನ್ನು ಇಟ್ಟು ಪೂಜೆ ಆರಂಭವಾಗುವಂಥದ್ದು. ಎಲ್ಲೇ ಹೋಗ್ಲಿ ಅದು ಬೇಕೇ ಬೇಕು. 9 ಗಂಟೆಗೆ ಆರಂಭವಾದ್ರೆ ಬೆಳಿಗ್ಗೆ 5 ಪೂಜೆ ಅನ್ನೋದು ಮುಕ್ತಾಯವಾಗುವಂಥದ್ದು. ಅಂದ್ರೆ ಈಗ ಸ್ಟೇಜ್ ಇರತ್ತೆ, ಅದ್ರ ಪಕ್ಕದಲ್ಲೇ ಚೌಕಿ ಮನೆಯಲ್ಲಿ ಗಣಪತಿಯನ್ನು ಹೂಡ್ತೇವೆ. ಅಲ್ಲಿ ಗಣಪತಿ ಪೂಜೆ ಆದ್ಮೇಲೆ ಗಣಪತಿಯನ್ನು ತಂದು ರಂಗಸ್ಥಳಕ್ಕೆ ಏರಿಸಿದ ಮೇಲೆ ಪ್ರತಿಮೆ ಅನ್ನೋದು ರಂಗಸ್ಥಳಕ್ಕೆ ಬಂದು ರಂಗಸ್ಥಳದ ಮುಂಭಾಗದಲ್ಲಿ ಒಂದು ಪ್ರತಿಮೆಗೆ ಒಂದು ಚೌಕಟ್ಟು ವೇದಿಕೆಯನ್ನು ಮಾಡ್ತೇವೆ. ಆ ವೇದಿಕೆ ಮೇಲೆ ತಂದು ಕೂರಿಸುವಂಥದ್ದು. ಆಮೇಲೆ ನವಗ್ರಹಾದಿಗಳನ್ನು ಹೂಡಿ ಅಲ್ಲಿಂದ ಪೂಜೆ ಆರಂಭವಾಗುವಂಥದ್ದು. ಕೊನೆಗೆ ಮಂಗಳವಾದ ಮೇಲೆ ಇದು ಶನಿಕತೆಯಲ್ಲಿ ಒಂದು ವಿಶೇಷ ಅಂದ್ರೆ ದೇವ್ರ ದರ್ಶನ ಅನ್ನೋದು ಒಂದು ಇರುತ್ತೆ. ಕೊನೆ ಹಂತದಲ್ಲಿ ದೇವ್ರ ದರ್ಶನ ಅಗತ್ಯ ಇದ್ದರಿಗೆ ದೇವರ
ಮೈ ಮೇಲೆ ಆಕರ್ಷಣೆಯಾಗಿ ನುಡಿ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಅದು ಬೇಕು ಅಂದರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಆ ನುಡಿ ಕೊಟ್ಟ ಮೇಲೆ ಪ್ರತಿಮೆನ ವಿಸರ್ಜನೆಯನ್ನು ಮಾಡಿ ತೀರ್ಥ ಪ್ರಸಾದ ವಿತರಣೆ ಮಾಡುವಂಥ ವ್ಯವಸ್ಥೆ ಇರುವಂಥದ್ದು. ತುಂಬಾ ಚೌಕಟ್ಟಿನಲ್ಲೇ ನಡೆಯುವಂಥದ್ದು. ಭಕ್ತಿ ಪ್ರಧಾನ ಅಂದ್ರೆ ತುಂಬಾ ಭಕ್ತಿ ಪ್ರಧಾನವಾಗಿ. ಈಗ ಗಣಪತಿ ಪೂಜೆ ಆದ್ಮೇಲೆ ಕಥಾನಕ ಆರಂಭವಾಗುತ್ತೆ ಒಂದು ಕಡೆಯಲ್ಲಿ. ಅಂದ್ರೆ ದೇವರ ಪ್ರತಿಮೆ ವೇದಿಕೆಗೆ ಬಂದು ಹೋದ್ಮೇಲೆ ಕಥಾನಕ ಆರಂಭವಾಗುತ್ತೆ. ಆಮೇಲೆ ಇನ್ನೊಂದು ಕಡೆ ನವಗ್ರಹ ಪೂಜೆ ಆರಂಭವಾಗುತ್ತೆ. ಆ ಯಾವ ಸನ್ನಿವೇಶಕ್ಕೆ ಅನುಸರಿಸಿ ಅಲ್ಲಿ ಪೂಜಾ ವಿಧಾನಗಳು ಆ ಕುಟುಂಬದವರೇ ಮಾಡಬೇಕು. ಈಗ ಬೇರೆ ವ್ಯವಸ್ಥೆ ಒಳಗಲ್ಲ ಹೇಗಂದ್ರೆ ಪುರೋಹಿತರನ್ನ ಇಟ್ಟು ಪೂಜೆ ಮಾಡಿಸುವಂತ ವ್ಯವಸ್ಥೆ ಇದೆ. ಇಲ್ಲಿ ಹೇಗಂದ್ರೆ ಗಣಪತಿ ಪೂಜೆ ಆಗಿ ಪ್ರತಿಮೆ ಇಟ್ಟು ಪ್ರತಿಮೆಯ ಮೂಲ ಪೂಜೆ ಆದ್ಮೇಲೆ ಆ ಕುಟುಂಬದವರೇ ಆ ಪ್ರತಿಮೆನ ಪೂಜೆ ಮಾಡಬೇಕು. ಯಾವ ಕುಟುಂಬದವರು ಆರಾಧನೆ ಮಾಡ್ತಾರೆ, ಇಲ್ಲಿ ಜಾತಿ ವರ್ಗ ಮತ ಭೇದ ಯಾವುದೂ ಇಲ್ಲ. ಆ ಕುಟುಂಬದವರೇ ಅದನ್ನ ಆರಾಧನೆ ಮಾಡ್ಬೇಕು. ಅಂದ್ರೆ ಅವ್ರ ಮುಖ್ಯವಾಗಿ ಸೇವೆ ಸಲ್ಲಿಸ್ಬೇಕನ್ನೋದು ಒಂದು ಸ್ವಾಮಿಯ ಸಂಕಲ್ಪ. ಅವರೇ ಮಾಡುವಂಥದ್ದು. ಕೊನೆ ಹಂತದಲ್ಲಿ ಮತ್ತೆ ಅರ್ಚಕರು ಬಂದು ಅದಕ್ಕೆ ಶುದ್ಧೋದಕನ ಹಾಕೊಂಡು ಸೇವೆ ಆದಿಗಳನ್ನು ಮಾಡಿ ವಿಸರ್ಜನೆಯನ್ನು ಮಾಡುವಂಥದ್ದು ಇದು ಎರಡನೇ ವಿಧಾನ. ಆ ವ್ಯವಸ್ಥೆಯಲ್ಲಿ ಇದುವರೆಗೂ ನಮ್ಮ ಒಂದು ಚೌಕಟ್ಟಿನಲ್ಲಿ ಅದೇ ವ್ಯವಸ್ಥೆಯಲ್ಲಿ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಗಣಪತಿ ಈಗ ಕತೆ ಆರಂಭ ಎಲ್ಲಿಂದ ಆಗತ್ತೆ? ದೇವೇಂದ್ರನ ಅಲ್ಲ ಶ್ರೀಮನ್ನಾರಾಯಣನಿಂದ ಆರಂಭವಾಗುತ್ತೆ. ಶ್ರೀಮನ್ನಾರಾಯಣ ಬಂದು ಪ್ರಪಂಚದ ವಾತಾವರಣಗಳನ್ನ ನಾರದನಿಂದ ತಿಳ್ಕೊಂಡು ಈ ಪ್ರಪಂಚದಲ್ಲಿ ಏನು ಪಾಪ ಕೂಪಗಳು ತುಂಬಿ ಹೋಗಿದೆ ಅದನ್ನು ನಾಶ ಮಾಡುವಂತ ವ್ಯವಸ್ಥೆ ನಿನ್ನಲ್ಲಿ ಇಲ್ವೇ ಅಂತೇಳಿ ನಾರದ ಬಂದು ಭಗವಂತನಲ್ಲಿ ಬೇಡಿಕೊಳ್ತಾನೆ. ಅವಾಗ ಭಗವಂತ ಮನ್ನಣೆ ಕೊಡ್ತಾನೆ, ಒಂದು ಸಮಾಧಾನ ಕೊಡ್ತಾನೆ. ಅದಕ್ಕೆ ಬೇಸರ ಪಡುವಂತ ಅಗತ್ಯ ಇಲ್ಲ. ಈಗಾಗಲೇ ಶನಿಯನ್ನು ತ್ರಿಮೂರ್ತಿಗಳೇ ನಾವು ಸೃಷ್ಟಿ ಮಾಡಿರುವಂಥದ್ದು ಧರ್ಮ ಸಂರಕ್ಷಣೆಗಾಗಿ. ಕೆಟ್ಟವರನ್ನು ನಾಶ ಮಾಡ್ತಾನೆ, ಭಕ್ತರನ್ನು ಸಂರಕ್ಷಣೆ ಮಾಡುವ ವ್ಯವಸ್ಥೆಗಾಗಿ ಮತ್ತು ಧರ್ಮವನ್ನು ಉಳಿಸೋದಕ್ಕಾಗಿ ಶನಿ ಉದ್ಭವವಾಗಿರುವಂಥದ್ದು ಎಂಬ ಕಥೆಯನ್ನು ಹೇಳಿ ಯಾವ ಕಥೆಗೆ ಆಧರಿಸಿ ಈಗ ಹಲವಾರು ವಿಧಾನಗಳಿದೆ. ಒಂದು ಚಕ್ರವರ್ತಿ ಮಾಂಧಾತ ಇದೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಶ್ರೀಹರಿ ಹೇಳುವಂಥದ್ದು. ಇನ್ನು ವಿಕ್ರಮಾದಿತ್ಯನ ಕಥೆ ಹೆಚ್ಚಾಗಿ 90% ವಿಕ್ರಮಾದಿತ್ಯನ ಚರಿತ್ರೆ ನಡೆಯುವಂಥದ್ದು. ವಿಕ್ರಮಾದಿತ್ಯ ಶನಿಯನ್ನು ಜರಿಯುವಂಥದ್ದು, ಆ ಜರಿದವರ ಪರಿಣಾಮ ಶನಿ ಅವನ ಜನ್ಮ ಜಾತಕಕ್ಕೆ ಬರುವಂಥದ್ದು, ಕಷ್ಟ ಕೊಟ್ಟಗಳನ್ನು ಕೊಟ್ಟು ಅವನ ಬಾಯಿದ್ದಲೇ ದೇವರ ವಿಧಾನನ ಭಾವನೆಯನ್ನು ಸೃಷ್ಟಿ ಮಾಡುವಂಥದ್ದು. ಇವೆಲ್ಲವನ್ನು ಶ್ರೀಹರಿ ನಾರದನಿಗೆ ಮನ್ನಣೆ ಕೊಟ್ಟು ಆ ಕಥೆನ ಮುಂದುವರಿಸ್ತಾನೆ. ಇನ್ನು ಮುಂದೆ ಆ ಸನ್ನಿವೇಶನ ನಾನು ಮಾಡಿ ತೋರಿಸ್ತೀನಿ, ಪ್ರತ್ಯಕ್ಷ ದರ್ಶನವಾಗಿ ತೋರಿಸ್ತೀನಿ ಅಂತೇಳಿ ಆ ಮುಖೇನವಾಗಿ ನಾವು ಆರಂಭ ಮಾಡುವಂಥದ್ದು. ಅಲ್ಲಿಂದ ರಾಜ ವಿಕ್ರಮನ ಒಡ್ಡೋಲ್ಗಾಗುವಂಥದ್ದು. ರಾಜ ವಿಕ್ರಮಾದಿತ್ಯ ಒಂದು ಸಭಾಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಬಡ ಬ್ರಾಹ್ಮಣನ ಇರ್ತಾನೆ. ಪ್ರತಿಯೊಂದು ಕಥೆಗೂ ಒಂದು ಹೇಗೆ ಸತ್ಯನಾರಾಯಣ ಸ್ವಾಮಿ ಕಥೆ ಮಾಡ್ಬೇಕಾದ್ರೆ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು, ಹೇಗೆ ಆ ವ್ಯವಸ್ಥೆ ಇರುತ್ತೋ ಇದೆಲ್ಲ ಒಂದು ಅದೇ ವ್ಯವಸ್ಥೆನೇ ಇರುವಂತದ್ದು. ಒಬ್ಬ ಬಡ ಬ್ರಾಹ್ಮಣನ ಜನ್ಮ ಜಾತಕದಲ್ಲಿ ಶನಿ ಇರ್ತಾನೆ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ಆ ಸಂದರ್ಭ ವಿಕ್ರಮಾದಿತ್ಯ ಮಾರುವೇಷನ ತೊಟ್ಟು ದೇಶ ಸಂಚಾರ ಮಾಡ್ತಿರ್ತಾನೆ. ಅಂದ್ರೆ ಅವನಿಗೆ ವಿಕ್ರಮಾದಿತ್ಯನಿಗೆ ಮನಸ್ಸಂಕಲ್ಪ ಹೇಗೆ ಅಂದ್ರೆ ಬಹಳ ಧರ್ಮ ರಕ್ಷಕ. ವಿಕ್ರಮಾದಿತ್ಯ ಮಹಾಕಾಳಿನ ಒಲಿಸಿಕೊಂಡು 2000 ವರ್ಷ ಆಯುಷ್ಯನ ಪಡೆದಿರ್ತಾನೆ. ಅಂದ್ರೆ 1000 ವರ್ಷ ಸಿಂಹಾಸನ ಆಳು ಅಂತೇಳಿ ಅಭಯ ಕೊಟ್ಟಿರ್ತಾಳೆ ಯಾರಿಗೆ? ವಿಕ್ರಮಾದಿತ್ಯನಿಗೆ ಮಹಾಕಾಳಿ. ಅವನ ತಮ್ಮ ಅಣ್ಣನಾದಂತ ಭಟ್ಟಿ ಇರ್ತಾನೆ ಮಂತ್ರಿ, ಅವನು ಏನ್ ಮಾಡ್ತಾನೆ ಅಂದ್ರೆ ನೀನು 1000 ವರ್ಷ ಆಯುಷ್ಯನ 2000 ವರ್ಷಕ್ಕೆ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ 6 ತಿಂಗಳು ಮಾತ್ರ ಸಿಂಹಾಸನ ಏರಿಸ್ತಾನೆ. 1000 ವರ್ಷ ಸಿಂಹಾಸನ ಆಳು ಅಂತ ಹೇಳಿರ್ತಾರಲ್ಲ, 6 ತಿಂಗಳ ಸಿಂಹಾಸನ ಏರುವ ಹಾಗೆ ಮಾಡ್ತಾನೆ. 6 ತಿಂಗಳು ದೇಶ ಸಂಚಾರ ಮಾಡುವಂಥದ್ದು ವಿಕ್ರಮಾದಿತ್ಯ. ಅದು 2000 ವರ್ಷಕ್ಕೆ ಅಭಿವೃದ್ಧಿಯನ್ನು ಮಾಡಿಸ್ತಾನೆ ಮಂತ್ರಿ. ಆ ಕಾಲಘಟ್ಟದಲ್ಲಿ ಏನ್ ಮಾಡ್ತಾನೆ, ಮಾರುವೇಷನ ತೊಟ್ಟು ದೇಶ ಎಲ್ಲ ಸಂಚಾರ ಮಾಡ್ತಿರ್ತಾನೆ. ತನ್ನ ರಾಜಧಾನಿಯಲ್ಲಿರುವಂತಹ ಬಡ ಬ್ರಾಹ್ಮಣನ ಕಾಣ್ತಾನೆ. ಅವಾಗ ಏನಾಯ್ತು ಏನು ಅಂತ ಕೇಳಿದಾಗ, ಇಲ್ಲ ಜನ್ಮ ಜಾತಕದಲ್ಲಿ ಶನಿ ಇರೋದ್ರಿಂದ ನಾನು ಏನೇ ಕಷ್ಟಪಟ್ಟು ದುಡಿದ್ರು ಅದನ್ನ ನನಗೆ ಉಚಿತವಾಗದು ಬಿಡಲ್ಲ. ಅವಾಗ ವಿಕ್ರಮಾದಿತ್ಯ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ ನಾನು ಬಡತನಕ್ಕೆ ಯಾವತ್ತೂ ಅವಕಾಶವನ್ನು ಕೊಟ್ಟವನಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿರುವಂತ ಶನಿಯನ್ನು ನನ್ನ ಜನ್ಮ ಜಾತಕಕ್ಕೆ ದಾರಿ ಎರೆದು ಕೊಡಿ, ಅವಾಗ ನೀವು ಶ್ರೀಮಂತರ ಆಗ್ತೀರಿ, ಬಂದಂತ ಕಷ್ಟ ಕಾರ್ಪಣ್ಯಗಳನ್ನು ನಾನು ಅನುಭವಿಸ್ತೀನಿ ಅಂತಾನೆ. ಅಂದ್ರೆ ಅಷ್ಟೊಂದು ಅವನಿಗೆ ತನ್ನ ಪ್ರಜೆಗಳ ಬಗ್ಗೆ ಅನುಕಂಪ ಜಾಸ್ತಿ ವಿಕ್ರಮಾದಿತ್ಯರಿಗೆ. ಆಗ ಬ್ರಾಹ್ಮಣೋತ್ತಮ ತನ್ನ ಜನ್ಮ ಜಾತಕದಲ್ಲಿರುವಂತ ಶನಿಯನ್ನು ವಿಕ್ರಮನಿಗೆ ದಾರಿ ಎರೆದು ಕೊಡ್ತಾನೆ. ದಾರಿ ಎರೆದು ಕೊಟ್ಟು ಅವನ ಕುಲಪುರೋಹಿತನನ್ನು ಹಾಕಿಸ್ತಾನೆ, ಯಾರನ್ನ ಬಡ ಬ್ರಾಹ್ಮಣನನ್ನು. ಆ ಮುಖೇನವಾಗಿ ಶನಿ ಜನ್ಮ ಜಾತಕಕ್ಕೆ ಬರುವಂಥದ್ದು ವಿಕ್ರಮಾದಿತ್ಯ ಧರ್ಮನಿಷ್ಠನೇ. ವಿಕ್ರಮಾದಿತ್ಯನ ಜನ್ಮ ರಾಶಿಗೆ ಶನಿ ಬರ್ಬೇಕನ್ನೋ ಸಂಕಲ್ಪವೇ ಇರಲಿಲ್ಲ. ಆ ಮುಖೇನವಾಗಿ ಶನಿ ಜನ್ಮ ಜಾತಕಕ್ಕೆ ಬಂದ್ಬಿಡ್ತಾನೆ. ಬಂದಾಕ್ಷಣ ಇವನಿಗೆ ಮನಸ್ಸು ಪ್ರೇರಣೆ ಆಗ್ಬಿಡುತ್ತೆ, ಮನಸ್ಸು ಚಂಚಲ ಒಳ ಕಡೆ ಬಿಡುತ್ತೆ. ಈ ಗ್ರಹಗತಿಗಳ ಬಗ್ಗೆ ತಿಳ್ಕೋಬೇಕು, ನೋಡ್ಬೇಕು ಅಂತೇಳಿ. ಹಾಗಾಗಿ ಒಂದು ಗ್ರಹಗಳ ಚರ್ಚೆನೇ
ಏರ್ಪಡಿಸಿದಾಗ ಎಲ್ಲ ಗ್ರಹಗಳ ಬಗ್ಗೆ ಚರ್ಚೆಗಳು ವಿಮರ್ಶೆ ಆಗ್ತಾ ಹೋಗುತ್ತೆ. ಎಲ್ಲ ಗ್ರಹಗಳಿಗೂ ನಮಸ್ಕಾರ ಮಾಡ್ತಾನೆ. ಈ ಶನಿಯ ವಿಚಾರವನ್ನು ಹೇಳಿದಾಗ ಶನಿ ಏನು ಮಾಡಿರ್ತಾನೆ, ಅಪ್ಪನಿಗೆ ಕಷ್ಟ ಕೊಟ್ಟಿರ್ತಾನೆ. ಹುಟ್ಟಿದ ಕ್ಷಣವೇ ತನ್ನ ತಂದೆ ವಿರೋಧ ಮಾಡಿದ ಅಂತೇಳಿ, ಅಂದ್ರೆ ಇವನು ಮಗನೇ ಅಲ್ಲ ಅಂತೇಳಿ ಸೂರ್ಯ ಏನು ಮಾಡ್ತಾನೆ, ಶನಿಯನ್ನು ಧಿಕ್ಕರಿಸ್ಬಿಡ್ತಾನೆ. ಯಾಕಂದ್ರೆ ಆಕೃತಿಯಲ್ಲಿ ವಿಕಾರನಾಗಿರ್ತಾನೆ ಶನಿ. ಆ ಆಕೃತಿಯಲ್ಲಿ ವಿಕಾರವಾಗಿರುವ ಕಾರಣದಿಂದ ತನ್ನ ಮಗ ಇವ ಅಲ್ಲ ಅಂತೇಳಿ ಧಿಕ್ಕಾರ ಮಾಡಿಬಿಡ್ತಾನೆ. ಆ ಧಿಕ್ಕಾರ ಮಾಡಿದ ಪ್ರತೀಕವಾಗಿ ಮುಂದೆ ಪ್ರಪಂಚದಲ್ಲಿ ಕೆಟ್ಟವರಿಗೂ ಅಲ್ಲ, ಶುದ್ಧವಾಗಿ ಬಿಳಿಯ ತಂದೆ ತಾಯಿಗಳಿಗೂ ಕಪ್ಪು ಮಕ್ಕಳು ಹುಟ್ಟಬಹುದು. ಹುಟ್ಟಿದ ತಂದೆ ತಾಯಿಗಳಲ್ಲೂ ಇದೇ ರೀತಿ ಧಿಕ್ಕಾರ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಈ ಕಾಲಘಟ್ಟದಲ್ಲಿ ತನ್ನ ಅಪ್ಪನಿಗೆ ಬುದ್ಧಿ ಕಲಿಸ್ಬೇಕಂತ ಕಾರಣದಿಂದ ಸೂರ್ಯನಿಗೆ ಕಷ್ಟವನ್ನು ಕೊಡ್ತಾನೆ ಶನಿ. ಅದು ತ್ರಿಮೂರ್ತಿಗಳು ಅದಕ್ಕೆ ಬದ್ಧತೆಯನ್ನು ಕೊಡ್ತಾರೆ. ಆ ವಿಚಾರ ಚರ್ಚೆ ಮಾಡ್ತಾ ಹೋಗ್ತಾರೆ. ಯಾರೋ ಶನಿ ಗ್ರಹದ ಚರ್ಚೆಯನ್ನು ಮಾಡ್ಲಿಕ್ಕೆ ಅದನ್ನು ಕೇಳಿದಂತೆ ವಿಕ್ರಮಾದಿತ್ಯನಿಗೆ ರೋಷಾಗ್ನಿ ಉಂಟಾಗುತ್ತೆ. ತಂದೆ ತಾಯಿಗಳನ್ನು ನಾವು ದೇವ್ರು ಅಂತೇಳಿ ಪೂಜೆ ಮಾಡ್ತೇವೆ ಅಂತ ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟಂತ ಶನಿ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಸಭೆಯಲ್ಲಿ ಧಿಕ್ಕಾರ ಮಾಡ್ತಾರೆ. ಧಿಕ್ಕಾರ ಮಾಡಿದಾಗ ಈ ಶನಿಗೆ ಕೋಪಾಗ್ನಿ ಸೃಷ್ಟಿಯಾಗುತ್ತೆ. ಸಭಾಸ್ಥಾನಕ್ಕೆ ಪ್ರತ್ಯಕ್ಷನಾಗ್ತಾನೆ. ವಿಕ್ರಮಾದಿತ್ಯನಿಗೆ ಕಷ್ಟ ಕೊಡ್ತೀನಿ ಅಂತೇಳಿ ಪಂಥವನ್ನ ಮಾಡ್ತಾನೆ. ಅಲ್ಲಿಂದನೇ ಈ ಶನಿ ಕಥೆ ಆರಂಭವಾಗುವಂತ. ಶನಿ ಕಥೆ ಪ್ರಾರಂಭವಾಗುವಂಥದ್ದು ಅಲ್ಲಿಂದನೇ. ಅಲ್ಲಿಂದ ಹಲವಾರು ಮಾಯಾ ರೂಪದಲ್ಲಿ ಶನಿ ಬರ್ತಾನೆ, ಕುದುರೆ ತರ್ತಾನೆ. ಕುದುರೆ ಮುಖೇನವಾಗಿ ವಿಕ್ರಮಾದಿತ್ಯನನ್ನು ರಾಜಭ್ರಷ್ಟನ್ ಮಾಡ್ತಾನೆ. ವಸ್ತ್ರಾಭರಣಗಳನ್ನೆಲ್ಲ ಕಳಿತಾನೆ, ಬೀದಿ ಬಿಕಾರಿ ಮಾಡ್ತಾನೆ. ಹಾಗೆ ತಾಮಲಿಂದಪುರಕ್ಕೆ ಹೋಗ್ತಾನೆ. ಅಲ್ಲಿ ನಂದ್ಯಾ ಸೃಷ್ಟಿ ಮನೆ ಸೇರ್ತಾನೆ. ಸೇರಿದಾಗ ಅವನ ಮಗಳಾದಂತ ಅಲೋಲಿಕೆಗೆ ವ್ಯಾಮೋಹ ಹುಟ್ಟಿ ವಿಕ್ರಮಾದಿತ್ಯನ ಮೇಲೆ ಮನಸ್ಸಾಗುವಾಗ ಮಾಡ್ತಾನೆ. ವಿಕ್ರಮಾದಿತ್ಯನ ಏಕಾಂಗಿ ಆಗಿರುವಂತಹ ಸಂದರ್ಭದಲ್ಲಿ ಒಂದು ಮುತ್ತಿನ ಹಾರವನ್ನು ತಂದಿಟ್ಟು ಅವನ ಪಕ್ಕದಲ್ಲಿ ಬಂದವಳು ಪೋಳಿಸ್ತಾಳೆ. ಆ ಸಂದರ್ಭದಲ್ಲಿ ಮುತ್ತಿನ ಹಾರವನ್ನು ಒಂದು ಹಂಸ ಪಕ್ಷಿಯಾಗಿ ನುಂಗ್ತಾನೆ. ನುಂಗಿದಾಗ ಆ ಮಾಯಾ ಆಪಾದನೆ ಅಂತ ವಿಕ್ರಮಾದಿತ್ಯನ ತಲೆ ಬರುತ್ತೆ. ವಿಕ್ರಮಾದಿತ್ಯನ ಎಳ್ಕೊಂಡು ಹೋಗಿ ರಾಜ ಚಂದ್ರಸೇನ ಆಸ್ಥಾನಕ್ಕೆ ಬಿಡ್ತಾರೆ. ಅಲ್ಲಿ ಅಪರಾಧಿ ಎಂಬ ಕಾರಣದಿಂದ ಇವನ್ನ ಕೈ ಕಾಲುಗಳನ್ನ ಕಡಿಸ್ತಾರೆ. ಇದು ಶನಿಯ ಕಥೆಯ ಮೂಲ ಉದ್ದೇಶ. ಆವಾಗ ವಿಕ್ರಮಾದಿತ್ಯನಿಗೆ ಆರಂಭದಲ್ಲಿ ಒಂದು ಪಂಥವನ್ನ ಮಾಡಿರ್ತಾನೆ ಶನಿ. ನಿನ್ನ ತಲೆಯನ್ನು ನನ್ನ ಪಾದಕ್ಕೆ ಮುಣಿಸ್ತೀನಿ ಅಂತ. ಅಂದ್ರೆ ಕೈಕಾಲಿನಿಂದ ನನ್ನ ಪಾದ ಮುಟ್ಸಲ್ಲ, ನಿನ್ನ ತಲೆಯನ್ನೇ ನನ್ನ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ. ಹಾಗಾಗಿ ಕೈಕಾಲು ಕಡಿಸುವಂಥದ್ದು. ಆವಾಗ ವಿಕ್ರಮಾದಿತ್ಯನಿಗೆ ಮಹಾಕಾಳಿ ಪ್ರತ್ಯಕ್ಷಳಾಗಿ ಮನವರಿಕೆ ಮಾಡ್ತಾಳೆ. ನಿನ್ನ ಜನ್ಮ ಜಾತಕದಲ್ಲಿ ಶನಿ ಇರೋದ್ರಿಂದನೇ ಶನಿ ಒಬ್ಬನೇ ನಿನ್ನನ್ನು ಕಾಪಾಡುವಂಥದ್ದು. ಹಾಗಾಗಿ ಅವನ ಮರೆ ಹೋಗುವಂತಾಳೆ. ಹೋಗುವಂದಾಕ್ಷಣ ಇವನು ಶನಿಯ ಪ್ರಾರ್ಥನೆಯನ್ನು ಮಾಡ್ತಾನೆ. ಮಾಡಿ ತನ್ನ ತಲೆನ ಕೈ ಕಾಲಿರಲ್ಲ ತಲೆನ ಶನಿಯ ಪಾದಕ್ಕೆ ಇಡ್ತಾನೆ. ಆವಾಗ ಶನಿ ಪ್ರತ್ಯಕ್ಷನಾಗಿ ಬೇಕಾದಷ್ಟು ವರಗಳನ್ನು ಕೊಟ್ಟು ಆ ಚರಿತ್ರೆ ಸೂರ್ಯ ಚಂದ್ರರು ಇರುವವರೆಗೂ ಅಭಿದ್ಯವಾಗಿ ಉಳ್ಕೊಳ್ಳಿ ಅಂತೇಳಿ. ಹಾಗಾಗಿ ವಿಕ್ರಮಾದಿತ್ಯನ ಚರಿತ್ರೆಗೆ ಹೆಚ್ಚಿನ ಮಾನ್ಯತೆ ಇರುವಂತದ್ದು. ಎಲ್ಲಾ ಈ ಶನಿ ಕಾಡದೇ ಇರುವಂತ ವ್ಯವಸ್ಥೆ ಯಾವುದೂ ಇಲ್ಲ. ದೇವತೆಗಳನ್ನ ಹಿಡಿದು ಕೀಟಗಳವರೆಗೂ ಶನಿಯ ಕಾಟ ಇರುವಂತದ್ದೇ. ಆದ್ರೂ ಈ ಶನಿ ಕಥೆಯಲ್ಲಿ ವಿಕ್ರಮಾದಿತ್ಯನ ಚರಿತ್ರೆಗೆ ಇರುವಷ್ಟು ಮಾನ್ಯತೆ ಮಹತ್ವ ಬೇರೊಂದು ಕಥೆಗಿಲ್ಲ. ಈಗ ಯಕ್ಷಗಾನದಲ್ಲೂ ಕೂಡ ಶನೇಶ್ವರ ಮಹಾತ್ಮ ಅಂತ ಆಡ್ತಾರೆ. ಆ ಪ್ರಸಂಗಕ್ಕೂ ನಿಮ್ಮ ಪ್ರಸಂಗಕ್ಕೂ ಏನು ವ್ಯತ್ಯಾಸ ಇದೆ? ಶನೇಶ್ವರ ಮಹಾತ್ಮೆ ಯಕ್ಷಗಾನದಲ್ಲಿ ಮಾಡುವಂಥದ್ದು ಹಲವಾರು ಪ್ರಸಂಗಗಳ ಮಿಲನ ಮಾಡಿ ಮಾಡ್ತಾರೆ. ಆರಂಭದಲ್ಲಿ ಈಶ್ವರನಿಗೆ ಕಾಡುವಂಥದ್ದನ್ನು ಮಾಡ್ತಾರೆ. ನಂತರದಲ್ಲಿ ಬೃಹಸ್ಪತಿ ಆಚಾರ್ಯರಿಗೆ ಕಾಡುವಂಥದ್ದನ್ನು ಮಾಡ್ತಾರೆ. ತರುವಾಯ ವಿಕ್ರಮಾದಿತ್ಯನಿಗೆ ಕಾಡುವಂಥದ್ದನ್ನು ಶನೇಶ್ವರ ಮಹಾತ್ಮೆ ಮಾಡುವಂಥದ್ದು. ಎಲ್ಲವನ್ನು ಚುಟುಕು ಮಾಡಿ ಒಂದು ಹಂತದಲ್ಲಿ ಒಯ್ಯುವಂಥದ್ದು. ಇದರಲ್ಲಿ ಹಾಗೆಲ್ಲ ಬರೀ ವಿಕ್ರಮಾದಿತ್ಯನ ಚರಿತ್ರೆ ಮಾತ್ರ ಅಳವಡಿಸಿಕೊಂಡು ಸಂಪೂರ್ಣ ಚರಿತ್ರೆಯನ್ನು ತೋರಿಸುವಂತ ವ್ಯವಸ್ಥೆ ಇರುವಂಥದ್ದು. ವಿಕ್ರಮಾದಿತ್ಯನ ಆರಂಭ ಹೇಗಾಯ್ತು, ಮಧ್ಯ ವ್ಯವಸ್ಥೆ ಹೇಗಾಯ್ತು, ಅಂತ್ಯದಲ್ಲಿ ಆ ರೂಪದಲ್ಲಿ ಫಲ ಸಿಕ್ತು, ಎಲ್ಲವನ್ನು ಸಂಪೂರ್ಣವಾಗಿ ತೋರಿಸುವಂಥದ್ದು. ಯಕ್ಷಗಾನದಲ್ಲಿ ಅವೆಷ್ಟ ಎಲ್ಲವನ್ನು ತೋರಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಹಲವಾರು ಪ್ರಸಂಗಗಳ ಮಿಲನ ಇರೋದ್ರಿಂದ ತೋರಿಸುವಂಥದ್ದು ಕಷ್ಟವೇ ಆಗುತ್ತೆ. ಇಲ್ಲಿ ಕೊನೆಯಲ್ಲಿ ಏನು ವಿಧಿವಿಧಾನಗಳಿದೆ? ಕೊನೆಯಲ್ಲಿ ವಿಕ್ರಮಾದಿತ್ಯನಿಗೆ ಪ್ರತ್ಯಕ್ಷತೆ ಕೊಟ್ಟು ಅವನಿಗೆಲ್ಲ ಫಲಪ್ರದ ಆದ್ಮೇಲೆ ಮಂಗಳ ಹಾಡುವಂತ ವ್ಯವಸ್ಥೆ. ಶನಿಗೆ ಮಂಗಳ ಹಾಡಿ ಒಂದು ಪೂಜಾದಿಗಳನ್ನು ಮಾಡಿ ಆ ಮಾಡಿಸಿದಂತ ಕುಟುಂಬಕ್ಕೆ ಒಂದು ಪೂರ್ಣ ಕುಂಭ ಅಂತ ಕೊಡ್ತೀವಿ. ಆ ಶನಿಯ ಪ್ರತಿಮೆಗೆ ಹೂಡಿರುವಂತ ಒಂದು ಪೂರ್ಣ ಕುಂಭ ಇರುತ್ತೆ, ಕಳಸ. ಆ ಕಳಸನ ಕೊಟ್ಟು ಇಂತಿಷ್ಟು ದಿವಸ ಅವ್ರ ಕುಟುಂಬದಲ್ಲಿ ವ್ರತಾಚರಣೆ, ನಾನು ಹೇಳಿದ್ನಲ್ಲ ನಾನ್ ವೆಜ್ ಮಾಡುವಂತ ಕುಟುಂಬದಲ್ಲಿ 7 ದಿವಸ ಹಿಂದೆ ಇರಬೇಕು, ಮುಂದೆ 7 ದಿವಸ ಬಿಡ್ಬೇಕಂತೇಳಿ. ಆ ಕಳಸ ಅನ್ನೋದು ಮನೆಯಲ್ಲಿ ಇರುವವರೆಗೂ ಯಾವುದೇ ರೀತಿ ನಾನ್ ವೆಜ್ಗಳನ್ನು ಮಾಡುವಾಗಿಲ್ಲ. ಶುದ್ಧತೆನ ಕಾಪಾಡ್ಕೋಬೇಕು. ಪೂರ್ವದಲ್ಲಿ ಹೇಗೆ ಶುದ್ಧತೆ ಇದೆಯೋ, ಒಂದು ದಿವಸಕ್ಕೂ ಪೂಜೆಯನ್ನ ವಿಸರ್ಜನೆ ಮಾಡೋದು. ಆ ಕಳಸ ಒಂದೇ ದಿವಸಕ್ಕೆ ಆರಾಧನೆ ಮಾಡಿ. ಈ ಕೆಲವಷ್ಟು ಅನಿವಾರ್ಯತೆಗಳಿರುತ್ತೆ. ಎಲ್ಲೆಲ್ಲೋ ಹೋಗಿ ಬದುಕುವಂಥವ್ರು ಇರ್ತಾರೆ, ಅಥವಾ ಮೂಲ ಕುಟುಂಬದಲ್ಲೇ ಇರುವಂಥವ್ರಾದ್ರೆ 3 ದಿವಸ 5 ದಿವಸ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಏನು ಕಳಸ ಆರಾಧನೆ ಮಾಡಿ ಆ ಕಳಸದ ನೀರನ್ನು ತೆಗೆದುಕೊಂಡು ಹೋಗಿ
ಶುದ್ಧವಾದಂಥ ನದಿಗೆ ಹಾಕಿ ಆ ಕಳಸದ ಕಾಯಿಯಲ್ಲಿ ಮತ್ತು ಏನು ಕಳಸ ಕೂಡಿರುವಂಥ ಅಕ್ಕಿ ಇರುತ್ತಲ್ಲ ಅದರಲ್ಲಿ ಒಂದು ಪರಮಾನ್ನವನ್ನು ಮಾಡಿ ಆ ಪೂರ್ಣ ಫಲವಾಗಿ ಆ ಕುಟುಂಬದವರೆಲ್ಲರೂ ಊಟ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದೇ ಪೂರ್ಣ ಫಲ ಅಂತೇಳಿ ಆ ವ್ಯವಸ್ಥೆಯಲ್ಲಿ ಪೂರ್ಣಗೊಳಿಸ್ತೀವಿ ನಾವು. ಅದು ಅಷ್ಟೊಂದು ಪರಿಪಕ್ವವಾಗಿ ಮಾಡುವಂಥ ವ್ಯವಸ್ಥೆ ಈ ಶನಿಕತೆಗೆ ಇರುವಂಥದ್ದು. ಯಕ್ಷಗಾನ ಶೈಲಿಯಲ್ಲಿಯೂ ಇರ್ಬೋದು, ಆದರೆ ಅದು ಅವತ್ತಿಗೆ ಬಂದು ಅವತ್ತಿಗೆ ಹೋಗುವಂಥದ್ದು. ಇದು ಅವತ್ತಿಗೆ ಬಂದು ಅವತ್ತಿಗೆ ಹೋಗುವಂಥ ವ್ಯವಸ್ಥೆ ಅಲ್ಲ ಶನಿಕತೆ. ನಾವು ಯಾಕಂದ್ರೆ ಯಕ್ಷಗಾನದ ಕಲಾಭಿಮಾನಿಗಳೇ, ಆರಂಭದಲ್ಲಿ ನಮಗೆ ಇರುವಂಥದ್ದು ಅಭಿರುಚಿ ಯಕ್ಷಗಾನದ ಬಗ್ಗೆನೆ. ಕಾಳಿಂಗನ ಹುಡ್ರ ಕಾಲದಲ್ಲಿ ಮೇಳಕ್ಕೆ ಹೋಗ್ಬೇಕನ್ನೋ ಸಂಕಲ್ಪ ಇಟ್ಕೊಂಡು ಹೊರಟಂತವ್ರು ನಾವು. ಬಹಳ ಅಷ್ಟು ಅಪೇಕ್ಷೆ ಇತ್ತು. ಕಾಳಿಂಗನ ಹುಡ್ರು ಏನು ಆ ಕಾಲಘಟ್ಟದಲ್ಲಿ 91ರಲ್ಲಿ ಅಂತ್ಯ ಆದಲ್ಲ, ಯಕ್ಷಗಾನದ ಅಭಿರುಚಿ ಹೊರಟೋಯ್ತು ನಮ್ಗೆ ಅಷ್ಟೇ. ಇಲ್ಲದ್ರೆ ನಾವು ಯಕ್ಷಗಾನ ಕಲಾವಿದರಾಗೆ ಹೋಗುವಂಥ ವ್ಯವಸ್ಥೆ ಇತ್ತು. ಈಗ ಈ ಕಲಾವಿದರನ್ನೆಲ್ಲ ಹೇಗೆ ತಯಾರು ಮಾಡ್ತೀರಿ? ಯಾಕಂದರೆ ಯಕ್ಷಗಾನದಲ್ಲಿ ಹಾಡುವ ಕ್ರಮ ಬೇರೆ, ಮದ್ದಲೆ ಅಥವಾ ಚೆಂಡೆ ನುಡಿಸುವ ಕ್ರಮ ಬೇರೆ, ಕುಣಿಯುವ ಕ್ರಮ ಬೇರೆ. ಇದರಲ್ಲಿ ಇದರದ್ದೇ ಆದ ಒಂದು ಸಿದ್ಧಾಂತ ಇದೆ, ಚೌಕಟ್ಟಿದೆ. ಇದನ್ನ ಹೇಗೆ ಟ್ರೈನಿಂಗ್ ಮಾಡ್ಕೊತೀರಾ? ಅಂದ್ರೆ ನಿಮ್ಮ ಕಲಾವಿದರಲ್ಲೇ ಟ್ರೈನಿಂಗ್. ಈಗ ನುರಿತ ಕಲಾವಿದರಿಂದ ಟ್ರೈನಿಂಗ್ ಕೊಡಿಸುವಂತ ವ್ಯವಸ್ಥೆ ಇದೆ. ಅದಕ್ಕೆ ಆದಂತ ಯಾವುದೇ ಒಂದು ಶಾಲೆ ಆಗಲಿ ಅಕಾಡೆಮಿ ಆಗಲಿ ಇಲ್ಲ. ಏನು ಹಳೆಯ ಕಲಾವಿದರು, ನುರಿತ ಕಲಾವಿದರಿದ್ದಾರೆ, ನೂತನವಾಗಿ ಸೇರ್ಪಡೆ ಆಗುವಂತ ಕಲಾವಿದರಿಗೆ ಒಂದು ನಡೆನ ಕೊಡ್ತಾರೆ. ಈಗ ಅದನ್ನ ಕೆಲವಷ್ಟು ಯಕ್ಷಗಾನ ಶೈಲಿಯಲ್ಲಿ ಅಭಿರುಚಿನ ಒಳಪಡಿಸಿಕೊಂಡು, ಹೇಗೆ ಯಕ್ಷಗಾನದಲ್ಲಿ ಏಕಪದ, ತ್ರಿಪಡೆ, ಜಂಪೆ ಈ ಶೈಲಿಯಲ್ಲಿ ರಾಗಗಳಿದೆಯೋ ಎಲ್ಲ ರಾಗಗಳು ಶನಿಕತೆಯಲ್ಲೂ ಇದೆ. ಅದೇ ಶೈಲಿಯಲ್ಲಿ ಹಾಡುವಂಥದ್ದು ಇದೆ. ಆಯಾ ರಾಗಕ್ಕೆ ಲಕ್ತಾಗಿ ಆಯಾ ನಡೆನೆ ತೆಗೆಯುವಂತ ವ್ಯವಸ್ಥೆ ಇದೆ. ಯಕ್ಷಗಾನ ಶೈಲಿಯಲ್ಲಿ ಚಂಡಿ ಅನ್ನೋದು ಸ್ವಲ್ಪ ನಡೆ ತಗೊಂಡು ಹೋಗುತ್ತೆ. ಇದರಲ್ಲಿ ದೇಹದಲ್ಲಿ ನಾವು ನಡೆನ ಸೃಷ್ಟಿ ಮಾಡಿ ತೋರಿಸ್ಬೇಕಾಗುವಂಥದ್ದು. ದೇಹದ ಹಾವಭಾವಗಳನ್ನ ಅಭಿರುಚಿ ಮುಖ್ಯವಾಗಿ ನಡೆಸಿನೇ ನಾವು ಅದನ್ನ ಪ್ರದರ್ಶನ ಮಾಡಿ ತೋರಿಸುವಂಥದ್ದು. ಸ್ವಲ್ಪ ದೇಹಕ್ಕೆ ಆಯಾಸವಾಗುವಂತ ವ್ಯವಸ್ಥೆನೇ ಇದೆ. ಯಕ್ಷಗಾನದಲ್ಲಿ ಆಯಾಸತೆ ಅನ್ನೋದು ಕಡಿಮೆ, ಇದರಲ್ಲಿ ಆಯಾಸ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹಾವಭಾವಗಳು ಮುಖ್ಯವಾಗಿ ಇದನ್ನ ನಡೆನ ಮಾಡಿ ತೋರಿಸ್ಬೇಕು. ಎಲ್ಲ ನಡೆನೂ ಇದೆ. ಏಕಪದ ಇದೆ, ದ್ವಿಪದಿ ಇದೆ, ತ್ರಿಪದಿ ಇದೆ, ಜಂಪೆ ರಾಗ ಇದೆ, ಎಲ್ಲ ರಾಗಗಳ ಮಿಶ್ರಣವು ಇದರಲ್ಲಿ ಇದೆ. ಕೋರೆ ತಾಳ ಅನ್ನೋದಿದೆ, ಎಲ್ಲ ತಾಳಗಳಿದೆ. ಆದ್ರೆ ಅದ್ರದ್ದೇ ಅಂತ ಶೈಲಿ ಬೇರೆ ಇದೆ ಅಷ್ಟೇ, ನಡೆಯ ಶೈಲಿ ಬೇರೆ ಇದೆ. ಒಂದು ಪದ್ಯವನ್ನೇ ಹೇಳ್ಬೋದಾ ಶನಿಕತೆದು? ಈಗ ರಾಗ ಅಷ್ಟೊಂದು ನಮ್ಗೆ ಸುಸ್ವರವಾಗಿಲ್ಲ, ಆದ್ರೂ ಒಂದು ಈ ಉದಾಹರಣೆ ಅಂತ ಇಟ್ಬಿಟ್ಟು, ಈ ಜಂಪೆ ತಾಳದಲ್ಲಿ ಗ್ರಹಗಳ ಚರ್ಚೆ ಬರುತ್ತೆ. ಅದರಲ್ಲಿ ಈಗ ಆರಂಭದಲ್ಲಿ ಸೂರ್ಯ ಗ್ರಹದೊಂದಿದೆ, ಅದಕ್ಕೊಂದು ಪದ್ಯ ಅನ್ನೋದಿದೆ. ಯಾವ ರೂಪದಲ್ಲಿ ಅಂತಂದ್ರೆ, ರಾಜ ಗ್ರಹವು ಸೂರ್ಯ, ರಾಜ ರಾಜನೋ ತೇಜ, ಮೂಜಗದೊಳು ಖ್ಯಾತ, ಸಹಜ ಈ ಮಾತು, ಸಹಜ ಈ ಮಾತು. ಅವನ ಅರ್ಥಿಸೋ ಜನಕ್ಕೆ ಬೇಡಿದ ವರಗಳ ಕೊಡುವ, ಅವನ ಅರ್ಥಿಸೋ ಜನಕ್ಕೆ ಬೇಡಿದ ವರಗಳ ಕೊಡುವ, ಸರ್ವ ಸಿದ್ಧಿಯುಳ್ಳ ನಿರ್ಮಲ ಸೂರ್ಯ, ನಿರ್ಮಲ ಸೂರ್ಯ. ಇದು ನಾವೀಗ ಪದ್ಯವನ್ನು ಹಾಡುವಷ್ಟು ವ್ಯವಸ್ಥೆ ಒಳಗಿದ್ದ. ಮತ್ತೊಂದು ನನಗೆ ಈಗಲೂ ನೆನಪಿದೆ, ರಾಜ ರಾಜನೇ ಕೇಳು ಸಕಲ ಪ್ರಜೆ, ಅದು ಏಕತಾಳದಲ್ಲಿ ಬರುವಂತದ್ದು. ರಾಜ ರಾಜನೇ ಕೇಳು ಸಕಲ ಪ್ರಜೆಗಳು, ಸಕಲ ಪ್ರಜೆಗಳು ಸ್ತ್ರೀಯರ್ಯ ಕರುಣದಿ ಸುಖದಿಂದ ಇಯರೋ. ಇದು ಮಂತ್ರಿ ರಾಜನಿಗೆ ಹೇಳುವಂತ ವ್ಯವಸ್ಥೆ ಇರುವಂತ. ನಿನ್ನ ಆರಂಭದಲ್ಲಿ ತ್ರಿಪಡಿಯಲ್ಲೇ ಹಾಕ್ತಾರೆ ವಿಕ್ರಮಾದಿತ್ಯನಿಗೆ. ಕಲಿಯುಗದಿ ಬಲವಂತ ರಾಜನು ಬಲ ಪರಾಕ್ರಮಿ ವಿಕ್ರಮಾದಿತ್ಯನು. ಈ ರೀತಿಯಾದಂತಹ ಒಂದು ಪದ್ಯ ತ್ರಿಪಡಿಯಲ್ಲೇ ಹಾಕುವಂಥದ್ದು. ಈ ಸ್ತ್ರೀಯರಿಗೆ ಹಾಕುವಂಥದ್ದು ತ್ರಿಪಡಿಯಲ್ಲೇ ಪದ್ಯ. ಈ ಚಂದ್ರಸೇನಿಗೆ ಅಂದ್ರೆ ಸ್ವಲ್ಪ ಪ್ರಬುದ್ಧ ವೇಷಗಳಿಗೆ ಹೆಚ್ಚಿನದಾಗಿ ತ್ರಿಪಡಿಯಲ್ಲೇ ಬರುವಂಥದ್ದು. ನಿನ್ನ ದುಃಖ ತಪ್ತವಾದಂತ ಪದ್ಯಗಳಿದೆ, ಅದು ಇದೆ. ಈಗ ಉದಾಹರಣೆಗೆ, ಕಾಲ ಕಡಿದರು ಎನ್ನ, ಕೈಯ ಕಡಿದರು ಎನ್ನ, ನೇರನ್ನಾದರೂ ಕೊಡಿರೋ, ಕುಡಿದು ಪ್ರಾಣವ ಬಿಡುವೆ, ಕುಡಿದು ಪ್ರಾಣವ ಬಿಡುವೆ. ಇದು ಕೋರೆ ತಾಳದಲ್ಲಿ ಹಾಡ್ತಾರೆ. ಎಲ್ಲಾ ಶೈಲಿಯ ಪದ್ಯಗಳನ್ನ ಆಯಾ ಶೈಲಿ ಲಕ್ತಾಗೆ ಆಡುವಂಥದ್ದು.
ಆಯಾ ಶೈಲಿ ಹಾಗೆ ಅಭಿನಯನ ಮಾಡುವಂಥದ್ದು. ಈಗ ಉದಾಹರಣೆಗೆ ಎಲ್ಲೆಲ್ಲ ಶುಭ ಹೋಗಿದೆ ನಾವುಡ್ರ ಪದ್ಯನ ನಾವು ಶನಿಕತೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಸ್ತ್ರೀ ಭೂಮಿಕೆಯಲ್ಲಿ ಆಲೋಲಿಕೆ ಇದಕ್ಕೆ ಮತ್ತೆ ಎಂತ ಸುಂದರ ನೀವು ಇದು ಯಕ್ಷಗಾನ ಪದ್ಯನೇ. ಈ ಶನಿಕತೆ ಯಕ್ಷಗಾನ ಎಲ್ಲೆಲ್ಲೂ ಸೊಬಗಿದೆ ಶನಿಕತೆಯಲ್ಲಿ ಹೆಂಗ್ ಬರುತ್ತೆ? ಇದೆ ಯಕ್ಷಗಾನ ಶೈಲಿಲೇ ಹಾಡ್ತಾರೆ. ಅದೇ ರೀತಿ ಶೈಲಿ, ಅದೇ ರೀತಿ ಅಭಿನಯ ಯಕ್ಷಗಾನ ಶೈಲಿಲೇ ತಬಲನ ಹೊಡಿತಾರೆ, ಅದೇ ಶೈಲಿಯಲ್ಲಿ ಹಾರ್ಮೋನಿಯಲ್ಲಿ ನುಡಿಸ್ತಾರೆ, ಅದೇ ಶೈಲಿಯಲ್ಲೇ ನಡೆಯುತ್ತೆ. ನಿಮ್ಗೆ ಅದೆಲ್ಲ ವ್ಯವಸ್ಥೆ ಈಗ ಹಾರ್ಮೋನಿ ಭಾಗವತರು ಇದ್ರೆ ಹಾರ್ಮೋನಿ ನುಡಿಸಿ ನಿಮಗೆ ಅದನ್ನ ತೋರಿಸ್ಬೋದಿತ್ತು. ಈಗ ನಮ್ಗೆ ಸಂಗೀತ ಅಷ್ಟೊಂದು ಶೈಲಿ ನಮ್ಮಲ್ಲಿಲ್ಲ. ಅವರು ಹಿಮ್ಮೇಳದ ಭಾಗವತರಿದ್ರೆ ಅದೊಂದು ಮಾಡಿ ತೋರಿಸುವಂತ ವ್ಯವಸ್ಥೆ ಮಾಡಬಹುದಿತ್ತು. ಈಗ ಸಾಮಾನ್ಯ ಯಕ್ಷಗಾನದಲ್ಲಿ ಡೈಲಾಗ್ಗಳು ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಹೇಳ್ತಾರೆ. ಇದು ಅದೇ ರೀತಿ ಇಲ್ಲೂ ಆ ಸಂದರ್ಭಕ್ಕೆ ಡೈಲಾಗ್ ಗಳನ್ನ ಇದು ಮಾಡುವಂತ ಬಾಯಟ್ ಮಾಡಿದ್ದು ಅಥವಾ ಸಿದ್ಧ ಮಾದರಿ ಇಲ್ಲ. ಆ ಸಂದರ್ಭಕ್ಕೆ ಏನು ಎದುರಾಳಿಯ ಮಾತಿನ ಶೈಲಿಗೆ ಅನುಸರಿಸಿ ಎದುರಾಳಿ ಮಾತಾಡ್ತಾನೆ. ಪುರಾಣದ ಎಲ್ಲಾ ಸನ್ನಿವೇಶಗಳನ್ನ ಅಳವಡಿಸಿಕೊಂಡೇ ಮಾತಾಡುವಂತದ್ದು. ಮತ್ತೆ ಯಾವುದೇ ರೀತಿ ಬೇರೆ ಶಬ್ದಗಳ ಉಚ್ಚಾರಣೆ ಇದರಲ್ಲೂ ಇಲ್ಲ. ಇಂಗ್ಲಿಷ್ ಪದಗಳಾಗ್ಲಿ ಬೇರೆ ಯಾವುದೇ ಪದಗಳನ್ನು ಇದರಲ್ಲಿ ಅಳವಡಿಸುವಂತ ವ್ಯವಸ್ಥೆ ಇಲ್ಲ. ಶುದ್ಧವಾದಂತ ಕನ್ನಡದಲ್ಲೇ ಸ್ಪಷ್ಟವಾಗಿ ಯಕ್ಷಗಾನದಲ್ಲಿ ಏನು ಬರುತ್ತೆ ಎಲ್ಲ ಅದೇ ರೀತಿ ಶೈಲಿಯಲ್ಲಿ ನಡೆಯುವಂಥದ್ದು. ನೀವು ಆಗೊಂದು ಹೇಳಿದ್ರೆ ಅಂದ್ರೆ ಬೇರೆ ಕಡೆ ಕೂಡ ಇದೇ ಮಾದರಿಯ ಯಕ್ಷಗಾನ, ಇದೇ ಮಾದರಿಯ ಶನಿಕತೆಯನ್ನು ಕೊಟ್ರಿ ಅಂತ ಹೇಳಿದ್ರು. ಅಂದ್ರೆ ಬಯಲ್ಸೀಮೆಯಲ್ಲೂ ಕೊಟ್ಟಿದ್ದೀನಿ ಅಂತ ಅಂದ್ರೆ ಅವರು ಹೇಗ ಇದನ್ನ ಸ್ವೀಕರಿಸಿದ್ರು? ಇಲ್ಲ, ಯಕ್ಷಗಾನ ಶೈಲಿಯಲ್ಲಿ ಅವರಿಗೆ ಅಭಿರುಚಿ ಕಡಿಮೆ. ಈಗ ಅವರಿಗೆ ಅದು ಯಕ್ಷಗಾನದ ವಿರೋಧ ಅನ್ನೋದಕ್ಕಿಂತನೂ ಅವರಿಗೆ ಅದರಲ್ಲಿ ಆಸಕ್ತಿ ಕಡಿಮೆ ಅಂತ ನಾವು ಹೇಳ್ಬೋದು. ಅವರು ಸ್ವಲ್ಪ ಈ ಮೂಡ್ಲುಪಾಯ ಶೈಲಿಯಲ್ಲಿ ಅಂದ್ರೆ ಸ್ವಲ್ಪ ಹಾಸ್ಯ ಪ್ರಧಾನತೆ ಜಾಸ್ತಿ ಇರಬೇಕು. ಇಲ್ಲಿ ಹಾಸ್ಯ ಪ್ರಧಾನ ಮಾಡ್ಬೋದು. ಇಲ್ಲಿ ಹೇಗೆ ಅಂದ್ರೆ ಉದಾಹರಣೆಗೆ ಶನಿ ಮಾಯಾವೇಷಧಾರಿಯಾಗಿ ಬಂದಾಗ ಅವನನ್ನ ತಡೆಯುವಂಥದ್ದೆಲ್ಲ ಹಾಸ್ಯಗಾರರೇ. ಈ ಪ್ರತಿಯೊಂದು ವ್ಯವಸ್ಥೆಗೂ ಒಂದು ಕೋಡಂಗಿ ಅನ್ನೋದು ಬೇಕೇ ಬೇಕು. ಯಾವುದೇ ಒಂದು ಯಕ್ಷಗಾನ ತಗೊಳ್ಳಿ, ಒಬ್ಬ ರಾಜನ ಜೊತೆಗೆ ಒಬ್ಬ ಕೋಡಂಗಿ ಇದ್ದಾಗಲೇ ಅದಕ್ಕೊಂದು ಅಭಿರುಚಿ ಸಿಗುವಂಥದ್ದು. ಇದು ಹಾಗೆ ರಾಜನ ಜೊತೆಗೆ ಒಬ್ಬ ಕೋಡಂಗಿ ವೇಷ ಅನ್ನೋದು ಬೇಕೇ ಬೇಕು. ಹಾಸ್ಯಗಾರದ ವೇಷ ಇದ್ದೇ ಇರುತ್ತೆ. 2-3 ಕಡೆಯಲ್ಲಿ ಅವರ ಪ್ರದರ್ಶನ ಬಂದೇ ಬರುತ್ತೆ. ನಂದಿ ಶೆಟ್ಟಿ ಇಲ್ಲಿ ಹಾಸ್ಯನೇ ಬರುತ್ತೆ. ತುಂಬಾ ಹಾಸ್ಯ ಅಂತಲ್ಲ, ಅದು ಒಂದು ಹೆಚ್ಚಿನ ಪರ್ಸೆಂಟ್ ಅದ್ರಲ್ಲಿ ಹಾಸ್ಯವಾಗಿ ಬರುವಂತದ್ದು. ನಂದಿ ಶೆಟ್ಟಿ ಪ್ರದರ್ಶನ ಹಾಸ್ಯವಾಗಿ ಬರುವಂತದ್ದು, ಚಾರ್ಕನ ವೇಷವು ಹಾಸ್ಯವಾಗಿ ಬರುವಂತದ್ದು. ಮತ್ತೆ ಮಧ್ಯಾಂತರದಲ್ಲಿ ಬ್ರಾಹ್ಮಣರು ಪುರೋಹಿತಿಗೆ ಬರುವಂತವ್ರು ಸ್ವಲ್ಪ ಜನರಿಗೆ ವ್ಯವಸ್ಥೆಗೆ ಮನರಂಜನೆಗಾಗಿ ಹಾಸ್ಯ ಮಾಡಬೇಕಾಗಿದ್ದ ವಿನ ಅಲ್ಲಿ ಗಂಭೀರತೆನೇ ಇರಬೇಕು. ಅದು ಈ ಜನ ಮೆಚ್ಚುವುದಕ್ಕಾಗಿ ಕೆಲವಷ್ಟು ಹಾಸ್ಯ ಪ್ರದರ್ಶನಗಳನ್ನು ವಿನಃ ಬಿಟ್ರೆ ಹಾಗಂತೇಳಿ ಇದರಲ್ಲಿ ಕಥಾನಕದಲ್ಲಿ ಆ ರೀತಿಯಾಗಿ ಸೂಚನೆ ಆಗಿಲ್ಲ. ಕಥಾನಕವನ್ನು ಮೀರಿ ಕೆಲವಷ್ಟು ಹಾಸ್ಯಗಳನ್ನು ಮಾಡುವಂಥದ್ದು ಅನಿವಾರ್ಯ. ಅದು ಲೋಕಾಚಾರವಾಗಿ ಬಂದ್ಬಿಟ್ಟಿದೆ. ಅದು ಯಕ್ಷಗಾನದಲ್ಲೂ ಬಂದಿದೆ, ಶನಿಕತೆಯಲ್ಲೂ ಬಂದಿದೆ, ನಾಟಕ ಪ್ರದರ್ಶನದಲ್ಲೂ ಅದು ಬಂದಿದೆ. ಅನಿವಾರ್ಯ ಐತೆ, ಮಾಡಲೇಬೇಕಾಗಿರುವಂಥದ್ದು. ಇಲ್ಲ ಜನ ಮೆಚ್ಚೋದಿಲ್ಲ. ಜನ ಮೆಚ್ಚುಗೆ ಆಗಲಿಲ್ಲ ಅಂತಾದ್ರೆ ಪ್ರದರ್ಶನಗಳಿಗೆ ಒಂದು ಉನ್ನತ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜನಕ್ಲಾಗಿ ಕೆಲವಷ್ಟು ವ್ಯವಸ್ಥೆ ಹೋಗ್ಬೇಕು. ಆರಾಧನೆಯಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ ಬಿಟ್ರೆ ಸನ್ನಿವೇಶಗಳಲ್ಲಿ ಕೆಲವಷ್ಟು ವ್ಯತ್ಯಾಸಗಳನ್ನು ಮಾಡಿ ಮುಂದುವರಿಸುವಂತ ವ್ಯವಸ್ಥೆ ಇದೆ. ಈಗ ಕುಂದಾಪುರ ಭಾಗದಲ್ಲಿ ಇಡೀ ರಾತ್ರಿ ಶನಿಕತೆಯನ್ನು ಓದ್ತಾರೆ ಅವರು. ಓದುವಂತ ವ್ಯವಸ್ಥೆ ಇದೆ. ಇದು ನಮ್ಮಲ್ಲಿ ಇದೆ, ಕತೆ ಓದುವಂತ ವ್ಯವಸ್ಥೆ ಇದೆ. ಮತ್ತೆ ಬೈಟ್ಯಾಕ್ ಮಾಡುವಂತ ತಾಳಮದ್ಲೆ ಗೊತ್ತಿದೆಯಲ್ಲ, ಅದನ್ನ ಈ ಶನಿಕತೆ ತಾಳಮದ್ಲೆ ರೂಪದಲ್ಲೇ ಮಾಡುವಂತ ವ್ಯವಸ್ಥೆ. ಆ ಕಡೆ ಉಡುಪಿ ಕಾಪು ಆ ಕಡೆ ಆ ಭಾಗದಲ್ಲಿ ನಾವು ತಾಳಮದ್ಲೆ ರೂಪದಲ್ಲಿ ಅದನ್ನ ನಾವು ಈಗ ಹೆಚ್ಚು ಕಡಿಮೆ ಒಂದು 30-32 ವರ್ಷ ಆಯ್ತು ಸೌತ್ ಕೇಂದ್ರ ಪಾದಾರ್ಪಣೆ ಮಾಡಿ ಶನಿಕತೆಯನ್ನ ತಗೊಂಡು 30-32 ವರ್ಷ ಆಯ್ತು. ನಾವು ಆರಂಭದಲ್ಲಿ ಮಾಡಿರುವಂತದ್ದು ನಿಮಗೆ ಗೊತ್ತಿರೋದು ಬಿಜ್ಜೂರು ಅಂತ, ಉಪ್ಪುಂದ ಬಿಜ್ಜೂರು DT ಮಹಾಲಿಂಗೇಶ್ವರ ದೇವಸ್ಥಾನ ಅದ್ಭುತ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾವು ಮೊದಲ ಪ್ರದರ್ಶನ ಮಾಡಿರುವಂಥದ್ದು ನಮ್ಗೆ ಈಗಲೂ ನೆನಪಿದೆ. ಅದು ಹರಕೆ ಆಟವಾಗಿ ಅಲ್ಲಿ ಆ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ನಾವು ಹೋಗೋ ಪೂರ್ವದಲ್ಲಿ ಅವರಿಗೆ ಘಟ್ಟದ ಮೇಲನ್ನ ಈ ಶನಿಕತೆ ತಂಡ ಅಂತೆ ಮೂಡ್ಲುಪಾಯ ರೂಪ ಅಂತ ತಿಳ್ಕೊಂಡ್ರು. ಅಂದ್ರೆ ನೀನು ಕೇಳುವಂತನಾಗ ಅದೇ ಶೈಲಿಯಲ್ಲಿ ಅವ್ರು ಮಾತಾಡ್ತಾ ಇರೋದು. ನಾವು ಹೋಗುವವರೆಗೂ ಹೋಗಿ ವೇಷಭೂಷಣ ಆದಿಗಳನ್ನ ಕಟ್ಟಿ ಪ್ರದರ್ಶನಕ್ಕೆ ಬರುವವರೆಗೂ ಅವರ ಮನಸ್ಥಿತಿ ಅದೇ ಆಗಿತ್ತು. ಆಮೇಲೆ ಅಲ್ಲಿ ನಮ್ಮ ಅತ್ಯುನ್ನತವಾದಂಥ ಪ್ರದರ್ಶನ ಆಯಿತು. ಬಹಳಷ್ಟು ಈಗ 32-33 ವರ್ಷದಿಂದ ಆ ಭಾಗದಲ್ಲಿ ನಮ್ಮ ಪ್ರದರ್ಶನ ಇದೆ. ನಮ್ಮ ಈ ಶನಿಕತೆ ಪ್ರದರ್ಶನ ಆರಂಭ ಆದ್ಮೇಲೆ ಈಗ ಕತೆ ಓದಿಸುವಂಥದ್ದು ಮತ್ತೆ ತಾಳಮದ್ಲೆ ರೂಪ ಮಾಡಿಸುವಂಥದ್ದೆಲ್ಲ ಕಡಿಮೆ ಆಗಿದೆ ಹೆಚ್ಚಿನ ಭಾಗ. ಯಾಕಂದ್ರೆ ಇದು ದೃಶ್ಯ ಮಾಧ್ಯಮ ಆಗಿರೋದ್ರಿಂದ ಪರಿಣಾಮ ಜಾಸ್ತಿ. ಜನ ಆಸಕ್ತಿಯಿಂದ ನೋಡ್ತಾರೆ. ಮತ್ತೆ ಯಕ್ಷಗಾನದಲ್ಲಿ ಅರ್ಧ ರಾತ್ರಿಗೆ ಹೋಗುವಂತ ವ್ಯವಸ್ಥೆ ಇದೆ.
ಅರ್ಧ ಯಕ್ಷಗಾನ ನೋಡಿ ಕೂಡ ಜಾಗ ಖಾಲಿ ಮಾಡುವಂತ ವ್ಯವಸ್ಥೆ ಇದೆ. ಶನಿ ಕಥೆಯಲ್ಲಿ ಆ ವ್ಯವಸ್ಥೆ ಇಲ್ಲ, ಅರ್ಧ ಪ್ರಸಂಗ ನೋಡಬಾರ್ದು ಅನ್ನೋದು ಒಂದು ವ್ಯವಸ್ಥೆ ಇದೆ. ಅಂದ್ರೆ ನಮ್ಮ ಬಾಲ್ಯದಲ್ಲೂ ಹೇಳ್ತಾ ಇದ್ರು ಶನಿ ಪ್ರವೇಶ ಬೆಳಗ್ವರೆಗೂ ನೋಡ್ಬೇಕು, ಮುಕ್ತಾಯ ಆಗುವವರೆಗೂ ನೋಡ್ಬೇಕು, ಇಲ್ಲಿದ್ರೆ ಶನಿ ಪ್ರವೇಶ ಹೋಗುವಂತದ್ದು. ನಿಮ್ಗೆ ಶನಿ ಹಿಡಿಯತ್ತೆ ಅನ್ನೋದು ಅದು ಅವ್ರ ಮೂಢನಂಬಿಕೆ. ಅಂದ್ರೆ ನಮ್ಮ ಜನ್ಮ ಜಾತಕದಲ್ಲಿ ಶನಿ ದೋಷ ಇದ್ರೆ ಅದಕ್ಕೊಂದು ಶಾಂತಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅದು ಇರುವಂತದ್ದು. ಜನರ ಕಲ್ಪನೆಗಳು ಬೇರೆ ಇದೆ, ಅಂದ್ರೆ ನಮ್ಗೆ ಎಲ್ಲಿ ಹಿಡಿದು ಬಿಡುತ್ತೆ ಅಂತ ಹಿಡಿಯುವಂತ ವ್ಯವಸ್ಥೆ ಅಲ್ಲ ಅದು. ನಮ್ಮ ಜನ್ಮ ಜಾತಕದಲ್ಲಿ ಏನಾದ್ರು ದೋಷಾದಿಗಳಿದ್ರೆ ಅದು ನೋಡೋದ್ರಿಂದ ಪುಣ್ಯ ಬಂದು ಪ್ರಾಯಶ್ಚಿತ್ತ ಸಿಗುತ್ತೆ ಅನ್ನೋದು ಒಂದು ಸಂಕಲ್ಪ ಇರುವಂತದ್ದು. ಅದು ಆ ಪರಿಕಲ್ಪನೆ ಜನರಲ್ಲಿ ಇಲ್ಲದೆ ಇರುವಂತದ್ದು ದೋಷ, ಅಷ್ಟು ಬಿಟ್ರೆ. ಈಗ ಮಂಡ್ಯ ಅಥವಾ ಮೂಡಲ್ಪಾಯ ಅಂತ ಹೇಳಿದ್ರೆ ಈಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಅಲ್ಲ ಹೆಚ್ಚಾಗಿರೋದು. ಧಾರವಾಡ ಡಿಸ್ಟಿಕ್ ಅಂದ್ರೆ ಅದು ದೊಡ್ಡಾಟದ ಲೆಕ್ಕ ಮೂಡಲಪಾಯ ಬರುವಂತದ್ದು ಆ ಭಾಗದಲ್ಲಿ. ಅಂದ್ರೆ ಮೂಡಲ್ಪಾಯ ಇರೋದು ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜಪೇಟೆ ಆ ಕಡೆ, ಆ ಭಾಗದಲ್ಲಿ ಇರುವಂತದ್ದು. ಆ ಭಾಗದಲ್ಲಿ ಶನಿ ಕಥೆ ಈಗಲೂ ಇದೆಯಾ? ಇಲ್ಲ, ನಾವು ನಮ್ಮ ಒಂದು ನಿಮ್ದಂತಲ್ಲ, ಜನರಲ್ಲ ಇದೆ. ನೀವು ಹೇಳಿದ್ರ ಮೊದಲು ಹೇಳಿದ್ರಲ್ಲ ಕತೆ ಓದಿಸುವಂತದ್ದು, ಆ ವ್ಯವಸ್ಥೆ ಇದೆ. ಹಾಗಂತೇಳಿ ಈ ರೂಪದಲ್ಲಿ ದೃಷ್ಟಿ ಮಾಧ್ಯಮದಲ್ಲಿ ಇದ್ದಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಚನ್ನಗಿರಿಯರು ನಮಗೆ ಫೋನ್ ಮಾಡಿದಾಗಲೂ ಒಂದು ಪ್ರದರ್ಶನ ಕೊಡಿ, ನಮ್ಮಲ್ಲಿ ಕತೆ ಓದಿಸುವಂತದ್ದನ್ನು ಬಿಟ್ಟರೆ ದೃಷ್ಟಿ ಮಾಧ್ಯಮದಲ್ಲಿ ಮಾಡುವ. ಅಥವಾ ದೊಡ್ಡಾಟದಲ್ಲಿ ಶನಿ ಕಥೆ ಇದೆಯಾ? ಅದು ಈ ಸಾಮಾಜಿಕ ನಾಟಕ ಅಂತ ಇದೆ ನೋಡಿ, ಆ ಶೈಲಿಯಲ್ಲಿ ಮಾಡುವಂತ. ನಾವು ಭದ್ರಾವತಿ ಭಾಗದಲ್ಲಿ ಹೋಗಿ ಮಾಡಿದೀವಿ. ಅಲ್ಲಿ ಅದಕ್ಕೂ ಪೂರ್ವದಲ್ಲಿ ಈ ನಾಟಕ ಮಾಧ್ಯಮ ಸಾಮಾಜಿಕ ನಾಟಕ ಇದೆಯಲ್ಲ, ಆ ಟ್ರೂಪ್ನವ್ರು ಬಂದು ಮಾಡಿದ್ದಾರೆ. ಅಂದ್ರೆ ಆ ಸ್ಕ್ರೀನ್ ಅಳಿಯುವಂಥದ್ದು ಸಾಮಾಜಿಕ ನಾಟಕದಲ್ಲೇ ಪೌರಾಣಿಕ ಪ್ರಸಂಗ ಅಂತ ಮಾಡ್ತಾರೆ ನೋಡಿ, ಆ ರೂಪದಲ್ಲಿ ಮಾಡುವ ವ್ಯವಸ್ಥೆ ಬಿಟ್ಟರೆ ಈ ಶೈಲಿಯಲ್ಲಿ ಮಾಡುವಂತ ವ್ಯವಸ್ಥೆ. ಅಂದ್ರೆ ಇದು ಹಾಗಾದ್ರೆ ತುಂಬಾ ವಿಶಿಷ್ಟವಾದ ಶೈಲಿ. ಈ ಭಾಗದಲ್ಲಿ ಆರಂಭ ಶಿವಮೊಗ್ಗ ಡಿಸ್ಟಿಕ್. ನಿಮಗೊಂದು ಹೇಳ್ತೀನಿ, ಆರಂಭವಾಗಿರುವಂತದ್ದು ಶಿವಮೊಗ್ಗ ಡಿಸ್ಟಿಕ್. ತದನಂತರದಲ್ಲಿ ದಕ್ಷಿಣ ಕನ್ನಡಕ್ಕೂ ಹೋಗಿದೆ, ಉತ್ತರ ಕನ್ನಡಕ್ಕೂ ಹೋಗಿದೆ. ಹೋಗ್ಲಿಲ್ಲ ಅಂತ ಹೇಳೋದಿಲ್ಲ, ಆರಂಭ ಶಿವಮೊಗ್ಗ ಡಿಸ್ಟಿಕ್. ಇದಕ್ಕೆ ಮತ್ತೆ ಎರಡು ಮಾತೇ ಇಲ್ಲ. ಶಿವಮೊಗ್ಗ ಡಿಸ್ಟಿಕ್ನ ಸಾಗರ ತಾಲೂಕಿನ ಹೊಸೂರಿನ ಎಂ ಭಾಸ್ಕರ್ ಅವರೇ ಇದಕ್ಕೆ ಮೂಲ ಕಾರಣ. ನನ್ನ ಈಗ ಅವ್ರನ್ನ ಎಷ್ಟು ಹೇಳಿದ್ರು ಸಾಕಲ್ಲ, ಯಾಕಂದ್ರೆ ಆರಂಭ ಮಾಡಿದವ್ರನ್ನ ಯಾವತ್ತೂ ನಾವು ಅವ್ರು ಇರ್ಲಿ ಆರಂಭ ಮಾಡಿರುವಂತದ್ದು ಅವರೇ. ಹಾಗಂತ ವ್ಯವಸ್ಥೆಯೊಳಗೆ ಪರಿಕಲ್ಪನೆಯೊಳಗೂ ಕೆಲವಷ್ಟು ಬದಲಾವಣೆಗಳಾಗಿರ್ಬೋದು ಅಂತ ಈ ಶೈಲಿಯಲ್ಲಿ ಮಾಡ್ಬೋದು ಅಂತೇಳಿ ಜನರಿಗೆ ಮನವರಿಕೆ ಮಾಡಿ ತೋರಿಸಿದವರು ಅವರೇ. ಯಾವುದೇ ರೀತಿಯ ಹಿಂದಿನ ಪೂರ್ವ ಪೀಠಿಕೆ ಇಲ್ದೈತಿ, ಒಂದನ್ನು ಸೃಷ್ಟಿ ಮಾಡಿ ತೋರಿಸಿದಾರಂತಾದ್ರೆ ಈ ಶನಿ ಕಥೆಗೆ ಒಂದು ಅದ್ಭುತ ಗುರು ಅವರೇ. ನೀವು 3 ಜನ ಅಣ್ಣ ತಮ್ಮ ಈ ಮೇಳದಲ್ಲಿ ಕಲಾವಿದರಾಗಿ ಇದ್ದವರು. ಯಾರ್ಯಾರು ಯಾವ ಪಾತ್ರಗಳನ್ನ ಮಾಡ್ತಿದ್ರಿ? ಇಲ್ಲ, ನಾವು ಆರಂಭದಲ್ಲಿ ಈ ರಾಜ ವಿಕ್ರಮನ್ ಪಾತ್ರ ನಾನೇ ಮಾಡ್ತಾ ಇದ್ದೆ. ಶನಿಯ ಪಾತ್ರವನ್ನು ನಮ್ಮ ದೇವಸ್ಥಾನದ ಪಾತ್ರಗಳಾದ ದೇವೇಂದ್ರಪ್ಪನವರೇ ಮಾಡ್ತಾ ಇದ್ವಿ. ಈ ನಮ್ಮ ಮೇಳದಲ್ಲಿ ನಮ್ಮ ಅಣ್ಣನ ಒಬ್ಬರು ರಾಜಪಾತ್ರನ ಮಾಡ್ತಿದ್ರು, ಹಿರಿಯ ಅಣ್ಣ ಒಬ್ರು. ಅವ್ರಿಗೆ ಮೇಳ ಬಿಟ್ಟು ಸಾಮಾನ್ಯ ಒಂದು 20 ವರ್ಷ ಆಯ್ತು. ಆರಂಭದಲ್ಲಿ ಮಾಡ್ತಾ ಇದ್ರು. ಈಗ ಇಲ್ಲಿ ಸ್ಥಳೀಯ ಕಲಾವಿದಗಳು ಬಹಳಷ್ಟು ಜನ ಇದ್ದಾರೆ. ಅವನ್ನೆಲ್ಲ ಹಾಕೊಂಡು ನಾವು ಈಗ ಪ್ರದರ್ಶನಗಳನ್ನು ಮಾಡ್ತಾ ಇದೀವಿ. ಎಲ್ಲ ವರ್ಗದವರು ಇದ್ದಾರೆ, ಎಲ್ಲರನ್ನು ಸೇರ್ಸ್ಕೊಂಡು ಮಾಡೋಣ ಅಂತ. ಸಾಮಾನ್ಯ ಒಂದು 100 ಕಲಾವಿದರು ನಮ್ಮ ಈ ಸ್ಥಳೀಯರೇ ಬಿಟ್ಟು ಹೋದವರು ಇದ್ದಾರೆ, ಮತ್ತೆ ಸೇರ್ಪಡೆಯಾದಂಥವ್ರು ಇದ್ದಾರೆ. ಅವರಿಗೆಲ್ಲ ಟ್ರೈನಿಂಗ್ ಹೇಗೆ? ಟ್ರೈನಿಂಗ್ ಇಲ್ಲ. ಈಗ ನಮ್ಗೆ ನುರಿತ ಕಲಾವಿದರು ಈಗ ಹೊಸ ಒಬ್ಬ ಕಲಾವಿದ ನಮ್ಮಲ್ಲಿ ಹೊಸ ಕಲಾವಿದರು ಅಂತ ಇಟ್ಕೊಳ್ಳಿ. ಈಗ ನಾವು ನುರಿತ ಕಲಾವಿದರುಗಳಿದ್ದಾರೆ ಅಂತ ಇಟ್ವಿ, ನಾವು ಅವರಿಗೆ ಟ್ರೈನಿಂಗ್ ಮಾಡಿಸ್ತೀವಿ. ಹೀಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಯಾವ್ದಕ್ಕೆ ಯಾವ ರೀತಿ ಹೆಜ್ಜೆನ ತೆಗಿಬೇಕು ಅನ್ನೋದ್ರ ಬಗ್ಗೆ ಕೆಲವಷ್ಟನ್ನ ಅನುಭವನ ತುಂಬಿ ಕಲಾವಿದರನ್ನು ಸೃಷ್ಟಿ ಮಾಡ್ತೀವಿ. ಈಗೆಲ್ಲ ಹೇಳಿಕೊಡುವಂತ ಅಗತ್ಯವೇ ಇಲ್ಲ. ಕಣ್ಣಲ್ಲಿ ದೃಷ್ಟಿ ಹಾಯಿಸಿದ್ರೆ ನೋಡುವಂತ ವ್ಯವಸ್ಥೆ ಜನರಲ್ಲಿ ಇದೆ. ಯಾಕೆಂತಂದ್ರೆ ನಮ್ಮ ಕಾಲಘಟ್ಟದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ, ವಿದ್ಯಾಭ್ಯಾಸ ಇಲ್ದೈತಿ. ಬೇರೆಯವ್ರು ಹೇಳ್ಕೊಟ್ಟದ್ದನ್ನೇ ಅಧ್ಯಯನ ಮಾಡಿಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗೋಂಥ ವ್ಯವಸ್ಥೆ ನಮ್ಮ ಕಾಲಘಟ್ಟದಲ್ಲಿ. ಈಗಿನ ಯುವಕರು ಹಾಗೇನಿಲ್ಲ, ವಿದ್ಯಾವಂತರಾಗಿದ್ದಾರೆ. ಒಮ್ಮೆ ನೋಡಿದ್ರೆ ಅದನ್ನ ಅಳವಡಿಸಿಕೊಂಡು ಬದುಕನ್ನು ಸಾಗಿಸುವಂತದ್ದನ್ನ ವ್ಯವಸ್ಥೆ ವಿದ್ಯಾವಂತರಲ್ಲಿದೆ. ಹಾಗಾಗಿ ಈಗ ಕಷ್ಟ ಇಲ್ಲ. ನಮ್ಮ ಕಾಲಘಟ್ಟದಲ್ಲಿ ಕಷ್ಟ ಇತ್ತು. ನಾವು ತಿಂಗಳುಗಟ್ಟಲೆ ಟ್ರೈನಿಂಗ್ ಮಾಡಿ ಇದನ್ನ ಪ್ರದರ್ಶನ ಮಾಡಿದಂತ ವ್ಯವಸ್ಥೆ. ಈ ಒಂದು ದಿವಸದ ಟ್ರೈನಿಂಗ್ಗೆ ಕಲಾವಿದರು ರೆಡಿಯಾಗಿ ಹೋಗ್ತಾರೆ. ಶನಿ ಕಥೆಗೆ, ಯಕ್ಷಗಾನದಲ್ಲಿ ತಾಳಮೇಳಗಳು ಎಲ್ಲವೂ ಸಿದ್ಧವಾಗಬೇಕು. ವರ್ಷಾನುಗಟ್ಲೆ ಟ್ರೈನಿಂಗ್ ಬೇಕು ಬಿಡಿ. ಅದಕ್ಕೆ ಮತ್ತೆ ಎರಡು ಮಾತಿಲ್ಲ. ಯಕ್ಷಗಾನ ಅಭ್ಯುದಯವಾದಂತ ಸಂಸ್ಥೆ, ಅದು ನಾವು ಇದು ಮಾಡೋದೇ ಇಲ್ಲ. ಅದಕ್ಕೆ ಸರಿಸಮಾನವಾಗಿ ನಮ್ಮ ಈ ಶನಿ ಕಥೆ ಟ್ರೂಪ್ ಅಂತ ನಾವು ಹೇಳೋದು ಇಲ್ಲ. ಆದ್ರೆ ಇದೊಂದು ಅದ್ಭುತ ಮನೋರಂಜನೆ ಕೊಡುವಂತ ವ್ಯವಸ್ಥೆ ಅಂತ ಅಲ್ಲ. ಮನೋರಂಜನೆ ಅನ್ನೋದಕ್ಕಿಂತ ಒಂದು ಆರಾಧನೆಯಾಗಿ, ಭಕ್ತಿಯಾಗಿ, ಧಾರ್ಮಿಕವಾಗಿ. ಯಾಕಂದ್ರೆ ನಾನೇ ನೋಡಿದ ಹಾಗೆ
ಒಂದು ಪ್ರದರ್ಶನದಲ್ಲಿ 100 ಜನ ಸೇರಿದ್ರು ಎಷ್ಟು ತಲ್ಲೀನತೆಯಿಂದ ಏಕಾಗ್ರತೆ ಮತ್ತು ಭಕ್ತಿ ಭಾವದಲ್ಲಿ ನೋಡುವಂತ ಕಥಾನಕ ಅಂದ್ರೆ ಶನಿಕಥೆನೆ. ಅದರಲ್ಲಿ ಯಾಕಂದ್ರೆ ನಮ್ಮ ಬಾಲ್ಯದಲ್ಲಿ ನಾವು ಹಲವಾರು ಇಂತಹ ಪ್ರದರ್ಶನಗಳನ್ನ ನೋಡಿದ್ದೇವೆ. ಈಗ ನಿಮ್ಮ ಮೇಳದ ತರನೇ ಇನ್ನು ಎಷ್ಟು ಮೇಳಗಳಿದೆ? ಹಲವಾರು ಮೇಳಗಳಿದೆ. ಈಗ ನಮ್ದು ಈಗ ಶ್ರೀ ಕ್ಷೇತ್ರ ಕಿರ್ಕೋಡು ಶನೇಶ್ವರ ಮಹಾತ್ಮೆ ನಿಮ್ಗೆ ಕಡಿಮೆ ಕಾಣಿಸುತ್ತೆ, ಬೋರ್ಡು ಇದೆ. ಇದು ನಮ್ಮ ಟ್ರೂಪಿನ ಸಂಸ್ಥೆ ಇರುವಂಥದ್ದು. ಈಗ ಹಲವಾರು ಟ್ರೂಪ್ಗಳಿದೆ. ಉದಾಹರಣೆಯಾಗಿ ಹೊಸೂರಿನಲ್ಲಿ ಒಂದು ಸೆಟ್ ಇದೆ. ನಮ್ಮದೇ ನಮ್ಮ ಹೇಳಿದ್ನಲ್ಲ ಗುರುಗಳು ಭಾಸ್ಕರ್ ಅವರು ಹುಟ್ಟು ಹಾಕಿದಂಥ ಒಂದು ಸೆಟ್ ಇದೆ. ಈಗ ಅವರು ಹೋದ್ರೆ ಈಗ ನಂತರದ ಬಂದಂಥ ಕಲಾವಿದರುಗಳು ಹೊಸ ಹೊಸ ಶೈಲಿಯಲ್ಲಿ ಪ್ರದರ್ಶನಗಳನ್ನು ಮಾಡ್ತಿರ್ಬೋದು. ಅವ್ರದ್ದೊಂದು ಟ್ರೂಪ್ ಇದೆ. ಇಲ್ಲಿ ಮತ್ತೆ ಜೇನಿಯಲ್ಲಿ ಒಂದು ಟ್ರೂಪ್ ಇದೆ. ಜೇನಿ ಮತ್ತೆ ಗೇರ್ ಬಿಸು ಅಂತಿದೆ. ಈಗ ಅವರು ಗೇರ್ ಬಿಸಿನ ಟ್ರೂಪಿನ ಹಿಮ್ಮೇಳದ ಭಾಗವತರೆ ನಮ್ಮ ಶಕ್ತಿಗೆ ಬರುವಂತ. ನಮ್ಮ ಮೂಲತವಾಗಿ ರಾಮಪ್ಪನವ್ರು ಅಂತ ಹೇಳಿ ಮಾಯನಹಳ್ಳಿಯಲ್ಲಿ ಒಂದು ಸೆಟ್ ಇತ್ತು. ಈಗ ಆ ಸೆಟ್ಟು ವಿಸರ್ಜನೆ ಆಗಿ ಕಲಾವಿದರುಗಳ ದಿಕ್ಕಾಪಾಲ ಆದ್ರು ಅವರು ಬರ್ತಾರೆ. ಅವರು ಮಾಯನಹಳ್ಳಿ ರಾಮಪ್ಪನವರು ಬರ್ತಾರೆ. ಗೇರ್ ಬಿಸಿಲು ಒಬ್ಬರು ನಾಗರಾಜ್ ಅಂತಿದ್ದಾರೆ, ಹಿಮ್ಮೇಳದಲ್ಲಿ ಭಾಗವತರಾಗಿ ಬರ್ತಾರೆ. ಅವ್ರದ್ದು ಒಂದು ಸ್ವಂತ ಟ್ರೂಪ್ ಇದೆ. ಎಲ್ಲಾ ಟ್ರೂಪಿಗೂ ಅನುಗಾಲು ಪ್ರದರ್ಶನಗಳೇನಿಲ್ಲ, ಎಲ್ಲರೂ ಒಕ್ಕೂಟದಿಂದಲೂ ಮಾಡುವಂತ ಹೆಚ್ಚು ಕಡಿಮೆ ಸಂಕ್ರಾಂತಿಯಿಂದ ಮೇವರೆಗೆ. ಮೇವರೆಗೂ ಇದಕ್ಕೆ ಸೀಮಿತ ಕಾಲಾವಧಿ ಇಲ್ಲ. ಈಗ ಯಕ್ಷಗಾನಕ್ಕೆ ಒಂದು ಸೀಮಿತ ಕಾಲಾವಧಿ ಇದೆ. ಇಂಥ ಕಾಲಘಟ್ಟದಲ್ಲಿ ಆರಂಭ, ಇಂಥ ಕಾಲಘಟ್ಟದಲ್ಲಿ ಮಂಗಳಾರತಿ ಅಂತ. ಈ ಶನಿಕಥೆ ಅನ್ನೋದು ಶ್ರಾವಣ ಮಾಸ ಇದೆಯಲ್ಲ, ಅದು ಶ್ರೇಷ್ಠ ಕಾಲಘಟ್ಟ ಅನ್ನೋದು ಒಂದಿದೆ. ಶನಿಕಥೆಗೆ ಭಕ್ತಿ ಪ್ರಧಾನವಾಗಿ ನಡೆಸಲಿಕ್ಕೆ ಶ್ರೇಷ್ಠ ಕಾಲಘಟ್ಟ ಅಂತ ಹೇಳಿ. ಮಳೆಗಾಲದ ಕಾರಣದಿಂದ ಅದು ಮಾಡಕ್ಕಾಗಲ್ಲ. ದೃಷ್ಟಿ ಪ್ರದರ್ಶನಗಳಿಲ್ಲ, ಮಾಧ್ಯಮ ಇಲ್ಲ, ದೃಷ್ಟಿ ಮಾಧ್ಯಮ ಇಲ್ಲ. ಈ ಬೈಟಾಕು ಕತೆ ಓದಿಸುವಂತ ವ್ಯವಸ್ಥೆ ಇರುವಂತದ್ದು. ಅಥವಾ ರಂಗಭೂಮಿ ಯಾವ್ದಾದ್ರು ಥಿಯೇಟರ್ ಅಥವಾ ಸ್ಟೇಜ್ ಆತರ ಇದ್ರೆ ಆ ರೀತಿಯಲ್ಲಿ ಈಗ ಯಾವ್ದೋ ಒಂದು ಥಿಯೇಟರ್ ಹಾಲಲ್ಲಿ ಮಾಡುವಂತ ವ್ಯವಸ್ಥೆನೂ ಮಾಡಬಹುದು. ಆ ವ್ಯವಸ್ಥೆ ಇದಕ್ಕೆ ಆತರ ಮಾಡಿದ್ದೀರಾ? ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. ಇಂಥ ಕಾಲಘಟ್ಟದಲ್ಲಿ ಆರಂಭ ಮಾಡಿ ಮುಗಿಸ್ಬೇಕನ್ನೋದಿಲ್ಲ. ಒಟ್ಟು ಕಲಾವಿದರ ಅನುಕೂಲ ಕ್ಲಬ್ತಾಗಿ ಕೆಲವಷ್ಟು ಕಾಲಘಟ್ಟ ನಾವೇನು ವಿಶ್ರಾಂತಿ ಮಾಡುವಂತದ್ದು ಇದೆ. ಈ ಉದಾಹರಣೆ ಮಳೆಗಾಲದಲ್ಲಿ ಎಲ್ಲ ರೈತಾಪಿ ಜನಾಂಗದವರು ಈ ಕಲಾವಿದರುಗಳಾಗಿದ್ದಾರೆ. ಅವರಿಗೆಲ್ಲ ಅನುಕೂಲ ಆಗಂತ ಮಳೆಗಾಲದಲ್ಲಿ ಎಷ್ಟು ಕಾಲಘಟ್ಟ ನಿಲ್ಲಿಸ್ತೇವೆ. ಅವಕಾಶ ಸಿಕ್ಕಿ ಬಂದ್ರೆ ಆ ಕಾಲಘಟ್ಟದಲ್ಲಿ ಎಲ್ಲರನ್ನೂ ಕ್ರೋಢೀಕರಣ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆನೂ ಇದೆ. ನಿಮ್ಮ ಟೀಮಿಂದು ವರ್ಷಕ್ಕೆ ಎಷ್ಟು ಪ್ರದರ್ಶನ ಆಗುತ್ತೆ ಹೆಚ್ಚು ಕಡಿಮೆ? ಒಂದು 50ರಿಂದ 60 ಪ್ರದರ್ಶನ ಮಾಡ್ತೀವಿ. ಅಂದ್ರೆ ಹರಕೆ ಆಟ ಮಾತ್ರ ಮಾಡುವಂಥದ್ದು. ನಾವೀಗ ಸಾರ್ವಜನಿಕ ಕ್ಷೇತ್ರದಲ್ಲೆಲ್ಲ ಹೋಗಿ ಪ್ರದರ್ಶನ ಕೊಡುವಂಥದ್ದು ಕಡಿಮೆ. ಯಾಕೆ ಅಂತಂದ್ರೆ ಅದಕ್ಕೆ ಮಡಿ ಮೈಲಿ ಆದಿಗಳು ಬೇಕು. ಒಂದು ಪೂಜಾ ಆರಾಧನೆಗೆ ತಕ್ಕ ವ್ಯವಸ್ಥೆ ಬೇಕು. ಇನ್ನೊಂದು ಆ ಪೂಜೆನ ಮಾಡುವಂತವರ ಮನಸ್ಸು ಪರಿಶುದ್ಧವಾಗಿರುವಂಥದ್ದು. ಈಗ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮಾಡಿಸುವಂಥದ್ದು ಮನರಂಜನೆಗಾಗಿ. ಇದು ಮನರಂಜನೆ ಅಲ್ಲ, ಮನರಂಜನೆ ಅಲ್ಲ, ಇದು ಆರಾಧನೆ. ಆರಾಧನೆ ಆಗಿರೋದ್ರಿಂದ ಆ ಮಾಡಿಸುವಂತವರ ಮನಸ್ಸು ಪರಿಪಕ್ವವಾಗಿರುತ್ತೆ. ಅಂದ್ರೆ ಹರಕೆಯನ್ನ ಬಿಟ್ಟು ನೀವು ಹೋಗುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ. ಈ ಕೆಲವಷ್ಟು ನಮ್ಮ ಬೇರೆ ಟ್ರೂಪ್ಗಳಂತ ಹೇಳಿದೆವಲ್ಲ, ಅವರೆಲ್ಲ ಮಾಡುವಂತ ವ್ಯವಸ್ಥೆ ಇದೆ. ನಮ್ಮ ಟ್ರೂಪಿನಲ್ಲಿ ಆ ವ್ಯವಸ್ಥೆ ಇಲ್ಲ. ನಾವು ಮನರಂಜನೆಗಾಗಿ ಮಾಡುವಂತ ವ್ಯವಸ್ಥೆ ಇಲ್ಲ. ಅಂದ್ರೆ ಈ ಹರಕೆ ಹೊರೋದು ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕಂತ ಅಥವಾ ಶನಿಗಂತ? ಶನಿಗಾಗಿ ಹರಕೆ. ಈ ದೇವಸ್ಥಾನಕ್ಕಂತಾನೆ, ನಮ್ಮ ದೇವಸ್ಥಾನಕ್ಕೆ ಬಂದಂತ ಹರಕೆನ ನಾವೇ ತೀರಿಸುವಂತ ವ್ಯವಸ್ಥೆ ಇದೆ. ಯಾವುದೇ ವ್ಯವಸ್ಥೆಯೊಳಗೆ ಶನಿ ಮಹಾತ್ಮನಿಗಾಗಿ ನಾವು ಒಂದು ಪುತ್ರ ಸಂತಾನದವಾಗಿ ಮಾಡ್ಕೊಳ್ಳುವಂತ ಹರಕೆ ಇರುತ್ತೆ. ಆರೋಗ್ಯದ ವಿಚಾರ ಅಂದ್ರೆ ಮಾರಕ ರೋಗಗಳಿಗೆ ತುತ್ತಾದಂತವ್ರು ನಮ್ಗೆ ಗುಣಮುಖವಾದ್ರೆ ನಾವು ಸೇವೆ ಕೊಡ್ತೀವಿ ಅನ್ನೋದು, ಬೆಳಕಿನ ಸೇವೆ ಕೊಡ್ತೀವಿ ಅಂತ ಒಂದು ಹರಕೆ ಇರುತ್ತೆ. ಹೆಚ್ಚಾಗಿ ಪುತ್ರ ಸಂತಾನಕ್ಕೆ, ರೋಗಕ್ಕೆ ಮತ್ತು ಉದ್ಯೋಗ. ಈ ಶನಿ ಅಭ್ಯುದಯ ಇರುವಂಥದ್ದು ಉದ್ಯೋಗಕ್ಕೆ. ಉದ್ಯೋಗದಲ್ಲಿ ಪೀಡಾಕಾರಕನಂತ ಶನಿ ಶಾಂತನಾಗಿ ನಮಗೂ ಉತ್ತಮವಾದಂಥ ಉದ್ಯೋಗ ನಡೆದ್ರೆ ಸೇವೆ ಕೊಡ್ತೀವಿ ಅನ್ನೋದು. ಆ ಉದ್ದೇಶಕ್ಕಾಗಿ ಹೆಚ್ಚಿನ ಸೇವೆ ನಡೆಯುವಂಥದ್ದು. ಅದಕ್ಕೆ ಆ ಪ್ರಯುಕ್ತವಾಗಿ ಮಾಡ್ಕೊಂಡಿರುವಂಥ ಸೇವೆಗೆ ನಮ್ಮ ಒಂದು ಪ್ರದರ್ಶನ ಇರುವಂಥದ್ದು. ಅದು ಭಕ್ತಿ ಪ್ರಧಾನವಾಗಿದ್ರೆ ಮಾತ್ರ. ಮೊದಲೇ ಹೇಳಿದಾಗೆ ಮನರಂಜನೆ ಕಾರ್ಯಕ್ರಮಗಳು ನಾವು ಬಹಳಷ್ಟು ನಿಷೇಧವೇ. ಇನ್ನು ಅಗತ್ಯವಾಗಿ ನಾವು ಅದನ್ನು ಪರಿಪಕ್ವವಾಗಿ ನಡೆಸ್ತೀವಿ, ನಮಗೊಂದು ಮನರಂಜನೆ ಕೊಡಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡ್ರೆ ಅದನ್ನು ಮಾಡಿಕೊಡ್ತೀವಿ. ಇಲ್ಲ ಅಂತ ಹೇಳೋದು. ಅದು ನಮ್ಮ ಚೌಕಟ್ಟಿಗೆ ಅನುಸರಿಸಿ ಬಂದ್ರೆ ಮಾತ್ರ. ಅವ್ರ ಚೌಕಟ್ಟಿಗೆ ಅನುಸರಿಸಿ ನಾವು ಪ್ರದರ್ಶನ ಕೊಡುವಂತ ವ್ಯವಸ್ಥೆ ಇಲ್ಲ, ನಮ್ಮಲ್ಲಿ ಇಲ್ಲ. ಕೆಲವಷ್ಟು ತಂಡಗಳಲ್ಲಿ ಇರ್ಬೋದು, ನಮ್ಮ ತಂಡದಲ್ಲಿ ಆ ವ್ಯವಸ್ಥೆ ಇದೆ. ಈಗ ಈ ಯಕ್ಷಗಾನ ಇದರಲ್ಲಿ ವ್ಯವಸ್ಥೆಯಲ್ಲಿ ಸವಾಲುಗಳು ಏನಿದೆ ಸರ್? ಸವಾಲುಗಳಂತ ಹೇಳಿದ್ರೆ ಈಗ ಹೇಳಿದ್ರು ಕಷ್ಟ, ಹೇಳಿದ್ರು ಕಷ್ಟ. ಯಾಕೆಂತಾದ್ರೆ ಒಬ್ಬನ ಬದುಕಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂಪತ್ತು, ಆರ್ಥಿಕ ಸಂಪತ್ತು ಬೇಕು. ಹಾಗೆ ಅಂತೇಳಿ ಈಗ ನಾವೊಂದು ವ್ಯವಸ್ಥೆನ ನಡ್ಸ್ಕೊಂಡು ಹೋಗ್ಬೇಕಂತಾದ್ರೆ ದೇವ್ರ ಸೇವೆ ಅಂತೇಳಿ ಪುಕ್ಕಟೆಯಾಗಿ ಸೇವೆ ಮಾಡುವಂಥದ್ದು ಕಷ್ಟ. ಯಾಕಂದ್ರೆ ಕಲಾವಿದರೆಲ್ಲರೂ
ಜೀವನವನ್ನ ಬದುಕಿಗಾಗೆ ಸಾಕ್ತಿರುವಂಥದ್ದು. ಮತ್ತು ನಾವು ನಿತ್ಯ ಪ್ರದರ್ಶನ ಮಾಡುವಂಥ ಕಲಾವಿದರಲ್ಲ, ಹವ್ಯಾಸಿ ಕಲಾವಿದರು. ಹೌದು. ಈಗ ಒಂದು ದಿವಸ ಒಂದು ಪ್ರದರ್ಶನ ಮಾಡಿದರೆ 2 ದಿವಸದ ಉದ್ಯೋಗ ಮುಕ್ಕಟ್ಟೆ. ಹೋಗ್ಲಿಕ್ಕೆ ಒಂದು ದಿವಸ ಪ್ರದರ್ಶನ ಮಾಡಿ ಬಂದು ಇರುವಂಥದ್ದು ಒಂದು ದಿನ. 2 ದಿನದ ಸಂಬಳನ ನಾವು ಕಲಾವಿದರಿಗೆ ಕೊಡಲೇಬೇಕು. ಅಂತೇಳಿ ಸೇವೆ ಮಾಡಿಸುವಂಥವ್ರಿಗೆ ಅದು ಸ್ವಲ್ಪ ಹೊರೆ ಆಗ್ಬೋದು. ಈಗ ಒಂದು ವ್ಯವಸ್ಥೆನ ನಡೆಸುವಂಥವ್ರು ಅದನ್ನ ಸಂಬಳನ ಹಾಕಿ ಕೊಡುವಂಥ ವ್ಯವಸ್ಥೆ ಮಾಡುವಂಥದ್ದು ಕಷ್ಟವೇ. ಅದು ಸೇವೆ ಮಾಡಿಸುವಂಥವ್ರ ತಲೆ ಮೇಲೆ ಹೋಗುವಂಥದ್ದು ಸ್ವಲ್ಪ ಅದು ನಮಗೆ ಹೊರೆ ಅನಿಸುತ್ತೆ. ಸೇವೆ ಮಾಡಿಸುವಂಥವ್ರಿಗೆ ಮೇಲೆ ನಾವು ಹೊರೆ ಹೊರಿಸ್ತಾ ಇದೀವಿ ಅನ್ನೋ ಭಾವನೆ ನಮಗೂ ಇದೆ. ಹಾಗಂತೇಳಿ ಅನಿವಾರ್ಯತೆ. ಈಗ ಅದನ್ನು ಅನುಸರಿಸಿ ನಾವು ಸಾಗಬೇಕು. ಯಾಕಂದ್ರೆ ನಿಮ್ಗೆ ವೇಷಭೂಷಣ ಕೊಡ್ಬೇಕು, ವೇಷಭೂಷಣ ಹಿಮ್ಮೇಳ ಕೊಡ್ಬೇಕು, ಕಲಾವಿದರಿಗೆ ಹಾರ್ಮೋನಿಯ ಸಂಗೀತ ಪೆಟ್ಟಿಗೆ ಹಾಳಾಯ್ತು ಅಂತಾದ್ರೆ 4-5 ಸಾವಿರದೊಳಗೆ ರೆಡಿ ಮಾಡಿಸ್ಲಿಕ್ಕೆ ಆಗಲ್ಲ. ಒಂದು ತಬಲದ ಕರ್ಣಿ ಹೋಯ್ತು ಅಂತಾದ್ರೆ 1000 ರೂಪಾಯಿಗೆ ರೆಡಿ ಮಾಡಿಸ್ಲಿಕ್ಕೆ ಆಗಲ್ಲ. ಒಂದು ವೇಷಭೂಷಣಗಳು ಹಾಳಾಯ್ತು ಅಂತ ಅದನ್ನ ರೆಡಿ ಮಾಡಿಸ್ಕೊ ಬರ್ಲಿಕ್ಕೆ ಎಲ್ಲಿಗೋ ಬ್ರಹ್ಮಾವರಕ್ಕೋ ಸೌತ್ ಕೇಂದ್ರ ಭಾಗದಲ್ಲೋ ಹೋಗಿ ಅದನ್ನ ರೆಡಿ ಮಾಡಿಸ್ಕೊ ಬರುವಂತ ವ್ಯವಸ್ಥೆ ಇರುವಂಥದ್ದು. ಒಂದು ವಸ್ತ್ರಗಳು ಹರಿದು ಹೋಯ್ತು ಅಂತಾದ್ರೆ ನೂತನ ವಸ್ತ್ರ ತರಲಿಕ್ಕೆ 10,000 ರೂಪಾಯಿಗಳು ಬೇಕು. ಸುಮ್ಮನೆ ಏನೋ ವೇಷಗಳನ್ನ ತೊಟ್ಕೊಂಡು ವೇಷಾಭರಣಗಳನ್ನ ಮಾಡಿಕೊಂಡು ವೇಷ ಮಾಡುವಂಥ ವ್ಯವಸ್ಥೆ ಅಲ್ಲ, ಬಹಳಷ್ಟು ಬಂಡವಾಳನ ತೊಡಸ್ಕೋಬೇಕು. ನಾವೇನು ಅಂತಂದ್ರೆ ಒಂದು ಉತ್ಪ್ರೇಕ್ಷೆ, ನಮಗೆ ಕಲೆಯನ್ನು ಬೆಳೆಸ್ಬೇಕನ್ನೋ ಉತ್ಪ್ರೇಕ್ಷೆಯಿಂದ ಹೋರಾಟವೇ ವಿನ ಜೀವನ ವೃತ್ತಿಗಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಶನಿಕತೆ ಒಂದು ಆಸಕ್ತಿ ಮತ್ತು ಒಂದು ಭಕ್ತಿಗೆ ಒಂದು ಆರಂಭ ಭಕ್ತಿ, ಇನ್ನೊಂದು ಕಲೆಯ ಬಗ್ಗೆ ಇರುವಂತ ಅಭಿರುಚಿ, ಅದಕ್ಕಾಗಿ ಮಾಡುವಂಥದ್ದು ಬಿಟ್ಟರೆ ಇದನ್ನ ನಾವು ಜೀವನ ಮಟ್ಟಕ್ಕಾಗಿ ಯಾರು ಅಳವಡಿಸ್ಕೊಳ್ಳಿಲ್ಲ. 500 ರೂಪಾಯಿ ಸಂಬಳ ಕೊಟ್ಟರು ತಗೊಂಡು ಹೋಗ್ತಾನೆ, 1000 ರೂಪಾಯಿ ಸಂಬಳ ಕೊಟ್ಟರು ತಗೊಂಡು ಹೋಗ್ತಾನೆ, 2000 ಸಂಬಳ ಕೊಟ್ಟರು ತಗೊಂಡು ಹೋಗ್ತಾನೆ. ಅಂತ ಅತಿ ಬಡವನ ಮನೆಯಲ್ಲಿ ನಾವು ಒಂದು ಸೇವೆನ ಮಾಡ್ಬೇಕಾದ್ರೆ ನಮ್ಗೆ ಇಷ್ಟೇ ಕೊಡಿ ಅಂತ ಹೇಳಿ ಒತ್ತಡ ಹೇರಿ ಅವನ್ನ ಹಿಂಸೆ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೆ ಅನುಸರಿಸಿ ಸೇವೆ ಮಾಡಿ ಬರುವಂತ ವ್ಯವಸ್ಥೆ ನಮ್ಮಲ್ಲಿದೆ. ಅಂತ ಕಲಾವಿದರು ಬದುಕ ಕಷ್ಟವೇ. ಅಂತ ಇದನ್ನೇ ನಂಬ್ಕೊಂಡು ಯಾರು ಕಲಾವಿದರುಗಳು ಜೀವನ ಸಾಗಿಸ್ತಾ ಇಲ್ಲ. ಅದು ಒಂದು ನಮ್ಮ ಒಂದು ಸಂತೋಷದ ವಿಚಾರ. ಅವರವರ ಸ್ವಂತ ಬದುಕಿನ ವ್ಯವಸ್ಥೆ ಇರೋದ್ರಿಂದ ಹವ್ಯಾಸಿ ಕಲಾವಿದರುಗಳಾಗೆ ಬಂದು ಸೇವೆ ಕೊಡುವಂತ ವ್ಯವಸ್ಥೆ ಇದೆ. ಮತ್ತೇನು ಸವಾಲಿದೆ ಸರ್? ಸವಾಲು ಇದನ್ನ ನನ್ನ ಒಂದು ಅನಿಸಿಕೆ ಪ್ರಕಾರ ಇದನ್ನೊಂದು ಅಭಿರುಚಿಯಾಗಿ ಮೇಲ್ಪಂಕ್ತಿಗೆ ಹೋಗ್ಬೇಕನ್ನೋದೊಂದು ಸಂಕಲ್ಪ ಇದೆ. ಈಗ ಎಲ್ಲದಕ್ಕೂ ಒಂದು ಅಕಾಡೆಮಿ ಅನ್ನೋದಿದೆ. ಆಯಾ ಕಲಾವಿದರು ಈಗ ಮೊದಲನೇದಾಗಿ ಈಗ ಯಕ್ಷಗಾನದಲ್ಲಿ ಮೊದಲು ಅಕಾಡೆಮಿಗಳು ಇದ್ರು, ಕಲಾವಿದರುಗಳಿಗೆ ಏನೇ ಕಷ್ಟಗಳು ಬಂದ್ರು ಅದನ್ನು ಸ್ಪಂದಿಸುವಂತ ವ್ಯವಸ್ಥೆ ಹಿಂದಿರ್ಲಿಲ್ಲ. ಈ ಕಾಲಘಟ್ಟದಲ್ಲಿ ಅದೆಲ್ಲವನ್ನು ಮಾಡಿದ್ದಾರೆ. ಜಾನಪದ ಶೈಲಿಯಲ್ಲಿಯೂ ಅಕಾಡೆಮಿಗಳಿದೆ. ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂತ ವ್ಯವಸ್ಥೆ ಇವತ್ತು ಜಾನಪದ ಶೈಲಿಯಲ್ಲೂ ಅಕಾಡೆಮಿಯಿಂದ ನಡೀತದೆ. ನಮ್ದು ಯಾವುದೇ ಅಕಾಡೆಮಿಯನ್ನು ಮಾಡುವ ಅಂದ್ರೆ ನಿಮ್ದು ಹೇಗಾಗಿದೆ ಅಂದ್ರೆ ಯಕ್ಷಗಾನಕ್ಕೂ ಸೇರ್ಪಡೆ ಇಲ್ಲ, ಜನಪದಕ್ಕೂ ಸೇರ್ಪಡೆ ಇಲ್ಲ. ಒಂದು ಅಕಾಡೆಮಿಗೆ ಸೇರ್ಪಡೆ ಮಾಡೋಣ ಅಂದ್ರೆ ಇದಕ್ಕೆ ಆದಂತ ಪೂರ್ವ ನಿರ್ದೇಶನ ಅನ್ನೋದು ಇಲ್ಲ. ಸೇರ್ಪಡೆ ಮಾಡ್ಕೊಳ್ಳೋದಕ್ಕೂ ಒಂದು ನಿರ್ದೇಶನವಿಲ್ಲ. ಅಲ್ಲ, ಈ ಬಗ್ಗೆ ಪ್ರಯತ್ನಗಳು ಆಗಿದೆಯಾ? ಇಲ್ಲ, ನಾವು ಅದರ ಬಗ್ಗೆ ಪ್ರಯತ್ನಗಳನ್ನ ಮಾಡಲಿಲ್ಲ. ಮಾಡುವಂತ ವ್ಯವಸ್ಥೆಯಲ್ಲಿ ಒಂದಿತ್ತು. ಅಷ್ಟೊತ್ತಿಗೆ ನಮ್ಮ ಗುರುಗಳು ಅಂತ ಹೇಳಿದ್ನಲ್ಲ, ಅವರು ಮಾರಕವಾಗಿ ತೀರ್ಕೋಬಿಟ್ರು. ಅಂದ್ರೆ ನೀವು ಇದನ್ನ ಮಾಡುವಂತಹ ಸಂಘ ಸಂಸ್ಥೆಗಳು ಒಟ್ಟಾಗಿ ಇದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡುವಂತ ವ್ಯವಸ್ಥೆ ಇತ್ತೇನೋ. ಹಾಗಂತ ಇದನ್ನೇ ವೃತ್ತಿ ಜೀವನ ಮಾಡ್ಕೊಂಡಿದ್ರೆ ಸ್ವಲ್ಪ ಜನ ಪ್ರಯತ್ನ ಪಟ್ಟು ಹೋರಾಟಕ್ಕೆ ಹೋಗ್ತಿದ್ರು. ಇದನ್ನ ವೃತ್ತಿ ಜೀವನ ಮಾಡ್ಕೊಳ್ಳದೆ ಇರುವಂತದ್ದೇ ಈ ಅವ್ಯವಸ್ಥೆ ಕಾರಣ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ವೃತ್ತಿ ಜೀವನ ಆಗಿದ್ದು ನಮ್ಮ ಬದುಕಲಿಕ್ಕೆ ಮುಂದೆ ಮಾರ್ಗ ಏನು, ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕನ್ನೋ ಒಂದು ಚಿಂತನೆ ಬರ್ತಿತ್ತು. ಇದನ್ನ ಯಾರು ವೃತ್ತಿ ಜೀವನ ಮಾಡ್ಕೊಳ್ಳಿಲ್ಲ. ಹವ್ಯಾಸಿಯನ್ನ ಮಾಡ್ಕೊಂಡಿರುವ ಉದ್ದೇಶದಿಂದ ಯಾರು ಅದ್ರ ಬಗ್ಗೆ ಅಪೇಕ್ಷೆ ಪಡ್ತಾ ಇಲ್ಲ, ಪ್ರಯತ್ನಾದಿಗಳು ಮಾಡ್ತಾ ಇಲ್ಲ. ಅಂತ ಮೇಲ್ಪಂಕ್ತಿಗೆ ಹೋದ್ರೆ ಎಲ್ಲರೂ ಇದನ್ನು ಸಂತೋಷ ಪಡುವಂಥದ್ದೇ. ಈಗ ನಮ್ಮ ಕಾಲಘಟ್ಟದ ನಂತರದಲ್ಲಿ ಬಂದಂತ ಕಲಾವಿದರಿಗೂ ಒಂದು ಅನುಕೂಲ ಆಗಬಹುದು. ನಮ್ಮ ಕಾಲಘಟ್ಟ ಕಳೆದೋಯ್ತು ಬಿಡಿ. ಈ ನಮ್ಮ ಕಾಲಘಟ್ಟದ ನಂತರದಲ್ಲಿ ಜನ ಒಂದು ಉತ್ಪ್ರೇಕ್ಷೆಯಿಂದ ಈ ಒಂದು ಸಂಸ್ಥೆನ, ಈ ಒಂದು ವ್ಯವಸ್ಥೆನ ಬೆಳೆಸ್ಲಿಕ್ಕೆ ಒಂದು ಆಸಕ್ತಿ ಮೂಡಿ ಬರ್ತಿತ್ತು. ಈಗ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಸ್ವಲ್ಪ ಆಸಕ್ತಿ ಜನರಲ್ಲಿ ಕಡಿಮೆ ಆಗ್ತಾ ಹೋಗ್ಬೋದು. ಈ ಪ್ರಶಸ್ತಿ ಅಥವಾ ಈ ಸನ್ಮಾನ ಆತರ ಅದು ಲೋಕಾಚಾರವಾಗಿ ಸಾಮಾಜಿಕವಾಗಿ ಜನ ಪ್ರಶಸ್ತಿ ಪುರಸ್ಕಾರಗಳನ್ನು ಮಾಡಿದ್ದಾರೆ ಬಿಟ್ರೆ ಯಾವುದೇ ಅಕಾಡೆಮಿ ವತಿಯಿಂದನೋ ಸರ್ಕಾರ ವತಿಯಿಂದನೋ ಇನ್ಯಾವುದೇ ರೀತಿಯಿಂದ ಗುರುತಿಸಿ ಇದಕ್ಕೆ ಪ್ರಶಸ್ತಿ ಕೊಡುವಂತ ವಿಧಿವಿಧಾನಗಳಿಲ್ಲ. ಈಗ ನಿಮ್ಮಂತ ಪ್ರಯತ್ನಶೀಲಾದಿಗಳು ಏನಾದ್ರೂ ಪ್ರಯತ್ನಾದಿಗಳನ್ನು ಮಾಡಿದ್ರೆ ಒಂದು ಮಾರ್ಗದರ್ಶಕಗಳನ್ನು ಕೊಟ್ರೆ ಒಂದು ಅವಕಾಶಾದಿಗಳು ಸಿಗ್ಬೋದೇನಷ್ಟೇ. ಇದು ನನ್ನ ಅನಿಸಿಕೆ. ಇದು ಅವಕಾಶ ಬೇಕು ಅನ್ನೋದಲ್ಲ, ಒಂದು ಪ್ರಯತ್ನ ಮಾಡಿದ್ರೆ ಕಲಾವಿದರು ಹುಟ್ಟು ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮೊಂದು ಪರಿಕಲ್ಪನೆ. ಯಾಕಂದ್ರೆ ಮುಂದಿನ ತಲೆಮಾರಿಗೆ ಇದೊಂದು ಬೆಳ್ಕೊಂಡು ಹೋಗುತ್ತೆ, ಬೆಳ್ಕೊಂಡು ಹೋಗ್ಬೇಕಲ್ಲ, ನಶಿಸಬಾರದು ಅನ್ನೋದು ನಮ್ಮ ಒಂದು ಆಸಕ್ತಿ. ಈಗ ನೀವು ಈಗ 35 ವರ್ಷ ಮಾಡ್ತಾ ಇದ್ದೀರಿ, ಇದೊಂದು ಸಾಮಾನ್ಯ ಸಂಗತಿ ಏನಲ್ಲ. ಶ್ರದ್ಧೆಯಿಂದಲೇ ಮಾಡ್ಕೊಂಡು ಬಂದಿದ್ದೀವಿ. ಅಷ್ಟು ಭಕ್ತಿಯಿಂದ 2000 ಪ್ರದರ್ಶನ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀರಾ. 2000ಕ್ಕೂ ಹೆಚ್ಚಿನ ಪ್ರದರ್ಶನ ಕೊಟ್ಟಿದ್ದೀವಿ. ಅದು ದೊಡ್ಡ
ಸಾಧನೆನೇ ಅಂತ ನಾವು ಅನಿಸ್ಕೊಳ್ಬೋದು. ಈ ನಿಮ್ಮಲ್ಲಿ ಅನಿಸಿಕೆ ಇರ್ಬೋದು, ನಮ್ಮಲ್ಲಿ ಆ ದೊಡ್ಡ ಅನಿಸಿಕೆ ಏನಿಲ್ಲ. ಆದ್ರೂ ಅನಿಸಿಕೆಗೆ ಮಾನ್ಯತೆ ಸಿಗುವಂಥದ್ದು ಕಷ್ಟ. ಯಾಕೆಂದ್ರೆ ಇದನ್ನ ಸರ್ಕಾರದ ವತಿಯಿಂದ ಪುರಸ್ಕಾರ ಮಾಡ್ಲಿಕ್ಕೆ ಯಾವ ಮಾರ್ಗದರ್ಶನಗಳು ಇಲ್ಲ. ಮುಂದೆ ಯಾವ್ದಾದ್ರು ಹುಟ್ಕೋಬೇಕಷ್ಟೇ. ಈ ನಿಮ್ಮಂಥವ್ರು ಯಾವ್ದಾದ್ರು ಒಂದು ಮಾರ್ಗದರ್ಶನಗಳನ್ನ ಸೃಷ್ಟಿ ಮಾಡಿ ಕೊಟ್ರೆ ಒಂದು ಅವಕಾಶದ ವೇದಿಕೆ ಆಗ್ಬೋದು ಅಂತ ಚಿಂತನೆ ಅಷ್ಟೇ. ಈಗ ಯಕ್ಷಗಾನದಲ್ಲಿ ಕಲಾವಿದರು ಅವರವರ ಮೇಕಪ್ಗಳನ್ನು ಅವರವರೇ ಮಾಡ್ಕೊಂತಾರೆ. ಇಲ್ಲೂ ಹಾಗೆ ಅದೇ ರೀತಿ ಅಲ್ಲಿ ಅದೇ ಯಕ್ಷಗಾನದ ಶೈಲಿಯ ಮೇಕಪ್ಗಳು ಬರುತ್ತೋ ಹಾ ಸೇಮ್ ಡೀಟೋ. ಅಲ್ಲಿ ಏನು ವ್ಯತ್ಯಾಸವಿಲ್ಲ. ಅದೇ ರೀತಿ ವೇಷಭೂಷಣಗಳು, ಅದೇ ರೀತಿ ಮಾತಿನ ಶೈಲಿಗಾರಿಕೆ ಎಲ್ಲವೂ ಅದೇ ರೀತಿಯಾಗಿ, ಮತ್ತೆ ಅದ್ರಲ್ಲಿ ಬದಲಾವಣೆನೇ ಇಲ್ಲ. ಒಂದು ಕುಣಿದು ತೋರಿಸ್ಬೋದ ಸರ್? ಕಷ್ಟ ಆಗತ್ತೆ. ಅದಕ್ಕೆಲ್ಲ ವೇಷಭೂಷಣ ಇಲ್ದೈತಿ ಕುಣಿಯುವಂಥದ್ದು ಕಷ್ಟ ಆಗತ್ತೆ. ಈ ಯಕ್ಷಗಾನದಲ್ಲಾದ್ರೆ ಅದಕ್ಕೆ ಆದ ತನ್ನದೇ ಆದ ನಡೆ ಇರುತ್ತೆ. ಇದು ಆ ಸಂಗೀತದ ನಡೆ ಮೇಲೆ ಕುಣಿತವನ್ನು ಮಾಡಿ ತೋರಿಸುವಂಥದ್ದು ಕಷ್ಟ ಆಗತ್ತೆ. ಅವಕಾಶ ಸಿಕ್ಕಿದ್ರೆ ನೋಡ್ದ ನಮ್ಮ ಈ ಟ್ರೂಪ್ ಆದಾಗ ನಿಮ್ಮನ್ನೊಂದು ಕರೆ ಮಾಡಿ ಅದನ್ನ ಒಂದು ವಿಡಿಯೋ ಮಾಡಿ ನೀವೊಂದು ಪ್ರದರ್ಶನಕ್ಕೆ ಇಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಖಂಡಿತ ಮಾಡೋಣ. ಆ ಬಗ್ಗೆ ಭಾಳ ಖುಷಿ ಆಯಿತು ಸರ್. ಯಾಕಂದರೆ ನಮ್ಮೂರಿನ ಒಂದು ತಂಡ ಈ ರೀತಿಯಲ್ಲಿ 2,000ಕ್ಕೂ ಹೆಚ್ಚು ಪ್ರದರ್ಶನವನ್ನು ನೀಡಿ ಜನಮಾನಸದಲ್ಲಿ ಉಳಿದಿದೆ ಅನ್ನೋದೇ ನಮಗೊಂದು ಖುಷಿಯ ವಿಚಾರ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ರಿ. ಬಹಳ ಬಹಳ ಧನ್ಯವಾದಗಳು ಸರ್ ನಿಮಗೆ. ಆಗಲಿ ಸರ್. ಯಾಕೆಂದರೆ ಇದ್ರ ಬಗ್ಗೆನೇ ಯಾರೂ ಪರಿಕಲ್ಪನೆ ಮಾಡಿದವರು ಇದುವರೆಗೂ ಇಲ್ಲ. ಇದನ್ನೊಂದು ಪ್ರದರ್ಶನಕ್ಕೆ ತರಬೇಕು, ಈ ನಮ್ಮೂರಿನ ಸಂಸ್ಕೃತಿನ ಬೆಳೆಸ್ಬೇಕನ್ನೋ ಒಂದು ಸಂಕಲ್ಪ ಇಟ್ಕೊಂಡವ್ರು ಯಾರು. ಆ ವಿಚಾರದಲ್ಲಿ ಮೊಟ್ಟ ಮೊದಲಾಗಿ ನೀವು ಈ ಪ್ರಯತ್ನಾದಿಗಳನ್ನು ಮಾಡ್ತಿದ್ದೀರಿ. ನಿಜಕ್ಕೂ ನಾವು ಇದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳಬೇಕು. ಈ ಪ್ರಯತ್ನಶೀಲತೆಯಿಂದ ಕಲಾವಿದರಿಗೂ ಅನುಕೂಲ ಆಗಲಿ, ಮತ್ತು ಈ ನಮ್ಮ ಒಂದು ಈ ಸಂಸ್ಕೃತಿ ಇದೆಯಲ್ಲ ಇದನ್ನು ಉಳಿಸುವಂಥ ಪ್ರಯತ್ನ ತಾವು ದಯಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ದಂಡಕಾರಣದ ಮಧ್ಯದಲ್ಲಿ ಕಾಳರಾತ್ರಿಯಲ್ಲಿ ನಾನು ಯಾವ ರೀತಿಯಾಗಿ ಕ್ರಮಿಸಲಿ ಇಲ್ಲ. ಇಂದೊಂದು ರಾತ್ರಿಯಲ್ಲಿ ನಾನು ಇಲ್ಲಿಯೇ ಕಳೆಯಬೇಕು. ನನಗೆ ಹಾಸಿಗೆಯನ್ನು ಸೃಷ್ಟಿಸಿ ದಂಡಕಾರಣದಲ್ಲಿ ಮಲಗುವಂತಹ ದುಸ್ಥಿತಿಯನ್ನು ತಂದೊಡ್ಡಿದೆಯೇ ವಿಧಿಯೇ. ಬಂದದ್ದೆಲ್ಲವೂ ಬರಲಿ, ಭಗವಂತನ ದಯ ಹೊಂದಿರಲಿ ಎಂಬುದಾಗಿ ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡುತ್ತಾ ನರಗಲೆಯ ಹಾಸಿಗೆಯನ್ನು ಸೃಷ್ಟಿಸಿದ್ದೇನೆ. ಹೊರದ ಬೇರಿಗೆ ತಲೆಯನ್ನಿಟ್ಟು ಇಂದೊಂದು ರಾತ್ರಿಯನ್ನು ಕಳೆಯುತ್ತೇನೆ. ಓ ರಾಮಚಂದ್ರ.